ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಈ ಒಂದು ಸಮಯದಲ್ಲಿ ನೀವು ಹೊಸ ವರ್ಷದಲ್ಲಿ ಕೂಡಿ ಬಂದುವಂಥ ಎಲ್ಲ ದೇವಜನರಿಗೂ ಸಭೆಯ ಪರವಾಗಿ, ಬೋಧಕರ ಪರವಾಗಿ ಬಂದುವಂಥ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಂದು ವೇಳೆ ಕಳೆದ ವರ್ಷದಲ್ಲಿ ಅನೇಕ ಭಯಗಳಿಂದಲೂ ಅನೇಕ ಆತಂಕಗಳಿಂದಲೂ ಇದ್ದಂಥ ನಮ್ಮ ಜೀವಿತದಲ್ಲಿ ಹೊಸ ವರ್ಷದಲ್ಲಿ ಕಾಲಿಡುವಂತೆ ಅನೇಕ ಮರಣಗಳ ಮಧ್ಯದಲ್ಲೂ, ವೇದನೆಗಳ ಮಧ್ಯದಲ್ಲೂ, ಸಂಕಟಗಳ ಮಧ್ಯದಲ್ಲೂ ಅನೇಕ ಜನರು ಈ ಲೋಕವನ್ನು ತ್ಯಜಿಸಿ ಹೋದರು. ಆದರೆ ಕರ್ತನು ನಮಗಾದರೂ ಈ ಒಂದು ದಿನದಲ್ಲಿ ಕರ್ತನನ್ನು ಸ್ತುತಿಸುವಂಥ ಒಂದು ಭಾಗ್ಯವನ್ನು ನಮಗೆ ಅನುಗ್ರಹಿಸಿರುವುದಕ್ಕಾಗಿ ಕೂಡಿ ಬಂದುವಂಥ ನಾವೆಲ್ಲರೂ ಎಲ್ಲ ದೇವಜನರು ನಾವು ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರ ಮಾಡುತ್ತಾ ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ದೇವರೇ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ, ನಿನ್ನ ಪರಿಶುದ್ಧಾತ್ಮ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ, ನಿನ್ನ ಮಹಿಮೆ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ಈ ಹೊಸ ವರ್ಷದಲ್ಲಿ ಕರ್ತನೆ ಒಂದು ದೈವಿಕವಾದ ಮಹಿಮೆ ಇಳಿದು ಬರಲಿ ಸ್ವಾಮಿ, ಒಂದು ದೈವಿಕವಾದ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ, ಒಂದು ದೈವಿಕವಾದ ಕೃಪೆ ನಿಮ್ಮ ಕರ್ತ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ದೇವರೇ, ನಿಮ್ಮ ನಾಮವನ್ನು ಸ್ತುತಿಸುವಂಥ ಸಮಯದಲ್ಲಿ, ನಿಮ್ಮ ನಾಮವನ್ನು ಕೊಂಡಾಡುವಂಥ ಸಮಯದಲ್ಲಿ, ನಿಮ್ಮ ನಾಮವನ್ನು ಘನಪಡಿಸುವಂಥ ಸಮಯದಲ್ಲಿ, ನಿಮ್ಮ ನಾಮವನ್ನು ಹೊಗಳುವಂಥ ಸಮಯದಲ್ಲಿ, ನಿಮ್ಮ ನಾಮವನ್ನು ಕೀರ್ತಿಸುವಂಥ ಸಮಯದಲ್ಲಿ, ನಿಮ್ಮ ನಾಮವನ್ನು ಕೊಂಡಾಡುವಂಥ ಸಮಯದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯಿಂದ ಒಬ್ಬೊಬ್ಬರನ್ನ ತುಂಬಿಸೋ ಸ್ವಾಮಿ. ಈ ಒಂದು ಆರಾಧನೆಯನ್ನು ಪ್ರಾರಂಭದಿಂದ ಕರ್ತನೆ ಕೊನೆಯವರೆಗೂ ತೆಗೆದುಕೊಡುವುದಕ್ಕಾಗಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ಇದಕ್ಕೆ ವಿರುದ್ಧವಾಗಿ ನಿಂತುಕೊಳ್ಳುವಂಥ ಎಲ್ಲ ಮನುಷ್ಯನ ಕ್ರಿಯೆಗಳನ್ನು, ಸೈತಾನನ ಕ್ರಿಯೆಗಳನ್ನು, ಅಶುದ್ಧವಾದ ದುರಾತ್ಮಗಳನ್ನು ನಜರೇತನಾಗುವ ಯೇಸು ಕ್ರಿಸ್ತನ ನಾಮದಲ್ಲಿ ಕಟ್ಟಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ದೇವರೇ, ನಿನ್ನ ಪ್ರಸನ್ನತೆ ಸಂಚರಿಸಲಿ ಸ್ವಾಮಿ, ಒಬ್ಬೊಬ್ಬರ ಮೇಲೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ಸಂಚರಿಸಲಿ ಸ್ವಾಮಿ, ನಿನ್ನ ಮಹಿಮೆ ಸಂಚರಿಸಲಿ ಸ್ವಾಮಿ, ನಿನ್ನ ಪರಿಶುದ್ಧಾತ್ಮನು ಸಂಚರಿಸಲಿ ಸ್ವಾಮಿ. ದೇವರೇ, ಒಂದು ಕೊಠಡಿಯ ಒಳಗಡೆ ನಿನ್ನ ಮಹಿಮೆಯುಳ್ಳ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಈ ವರ್ಷದಲ್ಲಿ ಆರಾಧಿಸುವಾಗ ಒಂದು ದೈವಿಕವಾದ ಮಹಿಮೆ ಈ ಸ್ಥಳದಲ್ಲಿ ಇಳಿದು ಬರಲಿ ಸ್ವಾಮಿ. ಒಬ್ಬೊಬ್ಬರನ್ನು ತುಂಬಿಸು ದೇವರೇ. ಈ ಒಂದು ಆರಾಧನೆಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೀವು ತೆಗೆದು ನಡೆಸಿಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಹಾಲೆಲೂಯ, ಹಾಲೆಲೂಯ. ದೇವರ ಸಮ್ಮುಖದಲ್ಲಿ ಆಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸೋಣ. ದೇವರು ನಮ್ಮನ್ನು ನಡೆಸಿಕೊಂಡು ಬಂದಂಥ ವರ್ಷವನ್ನು ದೇವನೇ ಅಪ್ಪ, ಹೌದು ದೇವನೇ, ಹೊಸ ವರ್ಷದಲ್ಲಿ ದೇವನೇ ನಾವು ಕಾಲಿಡುವುದಕ್ಕೆ ದೇವನೇ ನಿನ್ನ ಕೃಪೆಯನ್ನು ಅನುಗ್ರಹಿಸಿದ್ದೀಯಾ ದೇವನೇ. ಸ್ತೋತ್ರದೊಂದಿಗೆ ದೇವನೇ ನಾವು ನಿಮ್ಮನ್ನು ಆರಾಧಿಸುವುದಕ್ಕೆ ದೇವನೇ, ಈ ವರ್ಷವನ್ನು ಪ್ರಾರಂಭಿಸುವುದಕ್ಕೆ ದೇವನೇ ನೀವು ನಮಗೆ ಕೊಡಲ್ಪಟ್ಟಂಥ ಮಹಾಕೃಪೆಗೋಸ್ಕರವಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಆತನ ವಚನವು ಈ ರೀತಿಯಾಗಿ ಹೇಳ್ಪಡ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಕೂಡಿರುತ್ತಾರೋ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಇಳಿದು ಬರ್ತೇನೆ, ನಾನು ಇದ್ದೇನೆ ಎಂಬುದಾಗಿ ಹೇಳಿ ಈ ವೇಳೆಯಲ್ಲಿ ದೇವರ ಆತ್ಮನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದೆ. ಈ ವೇಳೆಯಲ್ಲಿ ನಾವೆಲ್ಲ ಹೃದಯದ ಅಂತರಾಳದ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಹೃದಯವನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಉತ್ತಮವಾದ ಕಾಣಿಕೆಯನ್ನು ದೇವನಿಗೆ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಹೃದಯದ ಅಂತರಾಳದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ದೇವನೇ, ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿರಿ. ದೇವನೇ ಅಪ್ಪ, ನಮ್ಮನ್ನು ನಡೆಸಿಕೊಂಡು ಬಂದಾತನೇ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿರಿ. ಅಪ್ಪ, ನಮ್ಮನ್ನು ಆಧರಿಸಿದಾತನೇ ನಿಮಗೆ ಸ್ತೋತ್ರ ಮಾಡ್ತೀವಿ ದೇವನೇ. ನಮ್ಮ ಎಲ್ಲ ಸಮಯಗಳಲ್ಲಿ ದೇವನೇ ನಮಗೆ ಎಲ್ಲವನ್ನು ನೀವು ಒದಗಿಸಿದಾತನೇ ನಿಮಗೆ ಸ್ತೋತ್ರ ಮಾಡ್ತೀವಿ ಎಂಬುದಾಗಿ ಹೇಳಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಂದು ದಿನಕ್ಕೂ ನಾವು ಉಪವಾಸ ಕೆಡವದ ಹಾಗೆ ದೇವನ ಎಲ್ಲ ಸ್ಥಿತಿಗಳಲ್ಲಿಯೂ ದೇವನೇ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವನೇ ನೀವು ನಮಗೆ ಸಹಾಯಕರಾಗಿದ್ದು ದೇವನೇ, ಜೊತೆಗಾರನಾಗಿದ್ದು ದೇವನೇ ಅಪ್ಪ ನನ್ನ ನಡೆಸಿಕೊಂಡು ಬಂದಿರೇ ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅನೇಕ ಮರಣದ ಅವಸ್ಥೆಗಳಲ್ಲಿ ನಾವು ಹಾದು ಹೋಗುತ್ತಿರುವಂಥ ಸಮಯದಲ್ಲಿ, ಲೋಕವು ಹಾದು ಹೋಗುತ್ತಿರುವಂಥ ಸಮಯದಲ್ಲಿ ದೇವರಾದರೂ ನಮಗೆ ಜೀವ ಭಿಕ್ಷೆಯನ್ನು ಅನುಗ್ರಹಿಸಿಕೊಂಡು ಈ ಲೋಕದಲ್ಲಿ ಜೀವದಿಂದ ಇರುವುದಕ್ಕೆ ದೇವನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಅದನ್ನು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಹಾಲೆಲೂಯ, ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದಾವೀದ ಅರಸನು ಹೇಳುತ್ತಾನೆ, ದೇವನೇ ನೀನು ಮಾಡಿದಂಥ ಉಪಕಾರಗಳಿಗೆ ಬದಲಾಗಿ ನಾನು ಏನು ಕೊಡಲಿ ಎಂಬುದಾಗಿ ಹೇಳಿ ಈ ವೇಳೆಯಲ್ಲಿ ದೇವರಿಗೆ ದೇವರು ಹೇಳುತ್ತಾನೆ, ನಿಮ್ಮ ಹೃದಯದಂತ ಅಂತರಾಳದಿಂದ ಬರುವಂತ ಆ ಸ್ತೋತ್ರ ಬದಲಿಗೆ ದೇವರಿಗೆ ಸಾಕು. ಹಾಲೆಲೂಯ, ಆ ಹೃದಯದ ಅಂತರಾಳದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಈ ವೇಳೆಯಲ್ಲಿ ಹಾಲೆಲೂಯ, ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಹಾಲೆಲೂಯ, ಹಾಲೆಲೂಯ. ದೇವನೇ, ನಿನ್ನ ಮಹಿಮೆಗೋಸ್ಕರವಾಗಿ ಸ್ತೋತ್ರ ಅಪ್ಪ, ನಿನ್ನ ಪ್ರಸನ್ನತೆಗೋಸ್ಕರವಾಗಿ ಸ್ತೋತ್ರ ಮಾಡ್ತೀವಿ ದೇವನೇ. ಹಾಲೆಲೂಯ, ಹಾಲೆಲೂಯ. ನಿಮಗೆ ಸ್ತೋತ್ರ ಮಾಡ್ತೀವಿ ದೇವನೇ. ಹಾಲೆಲೂಯ. ಈ ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಈ ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳ್ವವನೇ,
ಪ್ರಿಯರೇ, ಎದ್ದು ನಿಂತವರಾಗಿ ದೇವರ ಸಮ್ಮುಖದಲ್ಲಿ ಅಲ್ಪ ಸಮಯಗಳ ಕಾಲ ಆರಾಧಿಸೋಣ. ನಮ್ಮ ಎರಡು ಕರಗಳನ್ನು ತಟ್ಟುತ್ತಾ ದೇವರಿಗೆ ನಾವು ಘನವನ್ನು ಸಲ್ಲಿಸೋಣ. ಮೇರಿಯುತ್ತಿದೆ ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ಎಲ್ಲರೂ ಸೇರಿ ಹೇಳೋಣ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆಯ ಶವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆಯ ಶವಪ್ಪ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಮಹಿಮೆ ಪಾಡಿಸುವ ಎಂಥ ಸ್ಥಾನದಲ್ಲೂ ನಿನ್ನ ಮಹಿಮೆ ಪಾಡಿಸುವ ಎಂಥ ಸ್ಥಾನದಲ್ಲೂ ನೀಡಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ. ನೀಡಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ ಆರಾಧನೆ. ದೇವರಿಗೆ ಉತ್ತಮವಾದ ಆರಾಧನೆಯನ್ನು ಸಲ್ಲಿಸುವವರಾಗಿ ನಾವು ಪಾಡಕೊಳ್ಳೋಣ. ಓ ಹಾಲೆಲೂಯ. ನಾವಿರುವಂತಹ ಸ್ಥಳವನ್ನು ಮರೆತವರಾಗಿ ದೇವರ ಆತ್ಮನೊಂದಿಗೆ ನಾವು ದೇವರನ್ನು ಸ್ತುತಿಸೋಣ. ಹಾಲೆಲೂಯ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಕೃಪೆಯು ಹರಡುತ್ತಿದೆ. ನಿನ್ನ ಬಲಹೀನತೆ ಸಮಯದಲ್ಲಿ ಆತನ ಬಲವು ಹಿಡಿದು ಪೂರ್ಣ ಸಾಧಕವಾಗುವುದು. ಹಾಲೆಲೂಯ. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಡೆದದ್ದ ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ದೇವ ಮಗುವೇ, ನಡೆದದ್ದ ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ವಿಶ್ವಾಸದೊಂದಿಗೆ ಆರೈಕೆ ಮಾಡಿದೆ. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಹಿಂದೆ ನೀ ಕಾಣುವೆ. ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ಸಂತೋಷದಿಂದ ದೇವರ ಸಮ್ಮುಖದಲ್ಲಿ ಕಳವಳವೇ ಬೇಡ. ಕಳವಳವೇ ಬೇಡ. ನನ್ನ ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ.
ನಾಶವಾಗುವುದು, ನಿನ್ನ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ನೀನು ವ್ಯಥ ಪಡುವುದೇಕೆ? ನನ್ನ ದೇವರು ಕರ್ತ ದೇವರು ನಿನಗೆ ಬೆಳಕಾಗಿದ್ದಾನೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನನ್ನ ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ನಾವು ಆರಾಧಿಸುವಂತ ದೇವರು ನಮ್ಮನ್ನು ಕೈ ಬಿಡದೆ, ಓ ಆತನು ನಮ್ಮನ್ನು ನಡೆಸುವಂತ ದೇವನಾಗಿದ್ದಾನೆ. ಈ 2021ನೇ ವರ್ಷದ ಪೂರ್ತಿಯಾಗಿ ಆತನು ನಮ್ಮ ಕರಗಳನ್ನು ಹಿಡಿದು, ಆತನು ನಮ್ಮ ಕರಗಳನ್ನು ಹಿಡಿದು ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಓ ಹಾಲೆಲೂಯಾ. ನೀವು ಆತನನ್ನು ಆಶ್ರಯಿಸುವಂತ ವೇಳೆಯಲ್ಲಿ, ಓ ಆತನನ್ನು ಗೋಚರವಾಗಿ ನೀವು ಚಿಂತಿಸುವಂತ ವೇಳೆಯಲ್ಲಿ, ಓ ಹಾಲೆಲೂಯಾ, ದೇವರು ನಿಮ್ಮನ್ನು ಆತನು ನಡೆಸುವಂತ ದೇವರಾಗಿದ್ದಾನೆ. ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ಪರಿಸ್ಥಿತಿಗಳನ್ನು ಕುರಿತಾಗಿ ಅನೇಕರು ಕಳವಳದಿಂದಲೂ ಕಣ್ಣೀರುಗಳಿಂದ ಕಾಣಲ್ಪಡುತ್ತಾ ಇರಬಹುದು. ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ದೇವನಾಗಿದ್ದಾನೆ. ಆತನು ನಾವು ಯೋಚಿಸುವುದಕ್ಕಿಂತಲೂ ಆತನು ನಮಗೋಸ್ಕರವಾಗಿ ಆತನು ಹಿತ ಚಿಂತಕನಾಗಿ ಕಾಣಲ್ಪಡುತ್ತಾ ಇದ್ದಾನೆ. ನಿಮ್ಮ ಯೋಚನೆಗಳು ಅನೇಕ ಕಾರ್ಯಗಳಾಗಿರ್ಬೋದು. ದೇವರೇ, ನನಗೆ ಉತ್ತರವು ಇನ್ನೂ ದೊರಕಲಿಲ್ಲ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಅಂಗಲಾಚುತ್ತಾ ಇರಬಹುದು. ಆದರೆ ನಿನ್ನ ಉತ್ತರಕ್ಕೆ, ನಿನ್ನ ಪ್ರಶ್ನೆಗೆ ಆತನು ಉತ್ತರ ಕೊಡುವುದಕ್ಕೆ ಆತನು ನಿಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಆತನು ನಿನ್ನ ಪಕ್ಕದಲ್ಲೇ ಆತನು ಇಳಿದು ಬಂದಿದ್ದಾನೆ. ನೀವು ಈ ಸ್ಥಳದಲ್ಲಿ ಬರಿದಾಗಿ ಬಂದಿರಬಹುದು, ಆದರೆ ನೀವು ಈ ಸ್ಥಳವನ್ನು ಬಿಟ್ಟು ಹಾದು ಹೋಗುವಂತ ಸಮಯದಲ್ಲಿ ಆತನೊಂದಿಗೆ ನೀವು ಹಾದು ಹೋಗುತ್ತೀರಾ. ಆತನ ಪ್ರಸನ್ನತೆಯೊಂದಿಗೆ ನೀವು ಹಾದು ಹೋಗುತ್ತೀರಾ. ಆತನ ಬಲದೊಂದಿಗೆ ನೀವು ಹಾದು ಹೋಗುತ್ತೀರಾ. ಈ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ, ದೇವನೇ ಅಪ್ಪ, ಉದ್ರಾಜ ನನ್ನ ಚಿಂತಾ ಭಾರವನ್ನೆಲ್ಲ ನನ್ನ ಮೇಲೆ ವಹಿಸಿದ್ದೀನಿ ದೇವನೇ, ನೀ ನನಗೋಸ್ಕರವಾಗಿ ಚಿಂತಿಸುತ್ತಿದ್ದ ದೇವನೇ. ಅಪ್ಪ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ದೇವರ ಸಮ್ಮುಖದಲ್ಲಿ ನಾವು ಕಾಣಲ್ಪಡೋಣ. ಹಾಲೆಲೂಯಾ. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ಸುಳ್ಳಾಡದು ನೆರವೇರುವುದು, ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಡದು ನೆರವೇರುವುದು, ತಡವಾದರೂ ನಾ ಕಾಯುತ್ತಿರುವೆ. ಕಾಯುತ್ತಿರುವೆ, ನಾನು ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ, ನಾನು ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು. ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು. ಕಾಯುತ್ತಿರುವೆ, ಕಾಯುತ್ತಿ. ಎರಡು ಕರಗಳನ್ನು ನಿಂತುತ್ತಾ ದೇವರ
ಈ ವರ್ಷವು ಒಂದು ಅದ್ಭುತವಾದ ವರ್ಷವಾಗಿ ದೇವನೇ ನಮಗೆ ಮಾರ್ಪಡಿಸಿದ್ದೇವನೇ. ಕಾಯುತ್ತಿರುವೆ ಕಾಯುತ್ತಿರುವೆ ಕರ್ತನಿಗೆ ಕಾಯುವವರು ಅವಮಾನಂದರು ನಿಜವಾಗಿ ಅಂತ್ಯವುಂಟು ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ನಿಜವಾಗಿ ಅಂತ್ಯವುಂಟು ನಿನ್ನಂಬಿಕೆ ವ್ಯರ್ಥವಾಗದು. ನಿನ್ನಂಬಿಕೆ ವ್ಯರ್ಥವಾಗದು. ಒಂದು ವೇಳೆ ನಿನ್ನ ಪರಿಸ್ಥಿತಿಗಳ ಮುಖಾಂತರವಾಗಿ ನೀನು ಅವಮಾನ ಪಟ್ಟಿರ್ಬೋದು, ಆದರೆ ಕರ್ತನು ನಿನಗೆ 2ರಷ್ಟು ಮಾನವನ್ನು ದಯಪಾಲಿಸುವಂತ ದೇವನಾಗಿದ್ದಾನೆ. ಈ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಕರಗಳನ್ನು ತಟ್ಟುತ್ತಾ, ದೇವನೇ ಅಪೌದು ದೇವನೇ, ವರ್ಷವನ್ನ ದೇವನೇ ಅಪೌದು ರಾಜ ನಿನ್ನೊಟ್ಟಿಗೆ ದೇವನೇ, ನಿನ್ನ ಜೊತೆಯಲ್ಲಿ ನಾವು ನಡೆಯುವುದಕ್ಕೆ ದೇವನೇ, ನಿನ್ನ ಸಂಗಡವಾಗಿ ನಾವು ನಡೆಯುವುದಕ್ಕೆ ದೇವನೇ ನಮಗೆ ಕಲಿಸಿಕೊಡು ಕರ್ತನೆ. ಅಪೌದು ರಾಜ ನಿನ್ನ ಪ್ರಭಾವದೊಂದಿಗೆ ನಿನ್ನ ಮಹಿಮೆಯೊಂದಿಗೆ ದೇವನೇ ನಾವು ಹಾದು ಹೋಗುವುದಕ್ಕೆ ನನಗೆ ಸಹಾಯ ಮಾಡು ದೇವನೇ ಎಂಬುದಾಗಿ ಹೇಳಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ನಾವು ಕರ್ತನ ಸಮ್ಮುಖದಲ್ಲಿ ನಾವು ಕುಳಿತುಕೊಳ್ಳೋಣ. ನಾವೆಲ್ಲರೂ ಕುಳಿತುಕೊಳ್ಳೋಣ. ಈ ವೇಳೆಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಎಬಿನೇಜರೇ ಆರಾಧನೆ, ಎನ್ ತುಣಯಾಲರೇ ಆರಾಧನೆ ಮತ್ತು ತಮಿಳು ಹಾಡನ್ನು ಹಾಡಿ ನಾವು ದೇವರ ನಾಮನ ಘನಪಡಿಸೋಣ. ಎಬಿನೇಜರೇ ಆರಾಧನೆ, ತುಣಯಾಲರೇ ಆರಾಧನೆ, ಎಬಿನೇಜರೇ ಆರಾಧನೆ, ಎನ್ ತುಣಯಾಲರೇ ஆராதனை மறப்பேனோ மது அன்பை
மறந்தீரோ என்று நான் அழுதேனையா, மறந்தீரோ என்று நான் அழுதேனையா, மறப்பேனோ என்று சொல்லி அணைத்தீரையா, மறப்பேனோ என்று சொல்லி அணைத்தீரையா, மறப்பேனோ உமது அன்பை, நான் மறப்பேனோ உமது அன்பை, மண்டியிடுவேனும் பாதத்திலே, மண்டியிடுவேனும் பாதத்திலே, எபினேசரே ஆராதனை, என் துணையாளரே ஆராதனை, எபினேசரே ஆராதனை, என் துணையாளரே ಆರಾಧನೆ. ನಾವೆಲ್ಲರೂ ಎದ್ದು ನಿಂತು ಹೃದಯದ ಹಾಡದಿ ಪೂರ್ಣಗೊಂಡ ಯೇಸುವಿನ ನಾಮ ಅಂತ ಹಾಡನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಹಾಡೋಣ. ಹೃದಯದ ಹಾಳದಿ ಪೂರಣಗೊಂಡ ಯೇಸುವಿನ ನಾಮ, ಪಾವನ ಮಾರ್ಗಕ್ಕೆ ಶ್ರೇಷ್ಠ ವಚನ ಕರ್ತನ ವಾಗ್ದಾನ. ಹೃದಯದ ಹಾಳದಿ ಪೂರಣಗೊಂಡ ಯೇಸುವಿನ ನಾಮ, ಪಾವನ ಮಾರ್ಗಕ್ಕೆ ಶ್ರೇಷ್ಠ ವಚನ ಕರ್ತನ ವಾಗ್ದಾನ. ಹೃದಯವೇ ಕೀರ್ತಿಸು ಯೇಸುವ ವಂದಿಸು, ಹೃದಯವೇ ಕೀರ್ತಿಸು ಯೇಸುವ ವಂದಿಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ
will worship you with all of my heart. I will seek your face all through my life. I will serve you, Lord, with all that I am. Here I am. Here I am. Oh Lord, here I am. Oh Lord, here I am. Oh Lord, here I am. You are my refuge. You are my fortress. You are my friend indeed. You are my God. I will worship you with all of my heart. I will seek your face all through my life. I will serve you, Lord, with all that I am. Here I am. Here I am. Oh Lord, here I am. Oh Lord, here I am. Oh Lord, here I am. You are my shepherd. You are my counselor. You are my hiding place, and you are my God. I will worship you with all of my heart. I will seek your face all through my life. I will serve you, Lord, with all that I am. Here I am. Here I am. Oh Lord, here I am. Oh Lord, here I am. Oh Lord, here I am. ಕೆಲವು ಚಟುವಟಿಕೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ. ಶುಕ್ರವಾರ ಮತ್ತು ಶನಿವಾರ ಭಾನುವಾರ ದಿನದಲ್ಲಿ ಆರಾಧನೆಗಳು ನಡೀತಾ ಇತ್ತು. ಶುಕ್ರವಾರ ಈ ಒಂದು ಆರಾಧನೆ ಇರುವುದಿಲ್ಲ. ಆದ್ದರಿಂದ ಶನಿವಾರ ಅಥವಾ ಭಾನುವಾರ ಎರಡನೇ ಆರಾಧನೆಯಲ್ಲೂ, ಮೂರನೇ ಆರಾಧನೆಯಲ್ಲೂ ಅಥವಾ ನಾಲ್ಕನೇ ಆರಾಧನೆಯಲ್ಲೂ ಶುಕ್ರವಾರ ಬರುವಂಥವರು ದಯಮಾಡಿ ಇದರಲ್ಲಿ ನೀವು ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶುಕ್ರವಾರ ದಿನದಲ್ಲಿ ಆರಾಧನೆ ಇರುವುದಿಲ್ಲ. ನಾವು ಕಳೆದ ತಿಂಗಳು, 2 ತಿಂಗಳು, 3 ತಿಂಗಳಿಂದ ಈ ಒಂದು ಶುಕ್ರವಾರ ಶನಿವಾರ ಆರಾಧನೆ ಮಾಡ್ತಾ ಇದ್ದೋ. ಇವಾಗ ಶುಕ್ರವಾರ ಇರುವುದಿಲ್ಲ. ಆದ್ದರಿಂದ ಶನಿವಾರ ಮತ್ತು ಭಾನುವಾರ ದಿನದಲ್ಲಿ ಆರಾಧನೆ ಇರುತ್ತದೆ. ನೀವು ಅದರಲ್ಲಿ ಭಾಗವಹಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಈ ಒಂದು ಆರಾಧನೆ ಮುಕ್ತಾಯವಾದ ನಂತರ ನಿಮಗಾಗಿ ಪ್ರಾಮಿಸ್ ಕಾರ್ಡನ್ನು ಆ ಒಂದು ಸ್ಥಳದಲ್ಲಿ ಹಿಂದ್ಗಡೆ ಇಟ್ಟಿರ್ತೀವಿ. ಸಾಲು ಸಾಲಾಗಿ ಹೋಗಿ ನೀವು ವಾಗ್ದಾನ ವಾಕ್ಯವನ್ನು ನೀವು ತೆಗೆದುಕೊಳ್ಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ 10 ವರ್ಷದ ಕೆಳಗಡೆ ಇರುವಂಥ ಮಕ್ಕಳು ಇಲ್ಲಿ ಬರದೇ ಇರುವಂಥವರಿಗೂ, ಒಂದು ವೇಳೆ 65 ವರ್ಷ ಮೇಲ್ಪಟ್ಟಂಥವರು ಇಲ್ಲಿ ಬರದೇ ಇರುವಂಥವರಿಗೂ ದಯಮಾಡಿ ನೀವು ಹೋಗುವಾಗ ಅವರಿಗೆ ಮಾತ್ರ ವಾಗ್ದಾನ ತೆಗೆದುಕೊಂಡು ಹೋಗಿ, ಅಥವಾ ಊರಿನಲ್ಲಿದ್ದಾರೆ ಅವ್ರಿಗೆ ನಾವು ತೊಗೊಳ್ಬೇಕು, ಇವ್ರಿಗೆ ತೊಗೊಳ್ಬೇಕೆಂಬುದಾಗಿ ಹೇಳಿ 10-20 ಕಾರ್ಡ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಡಿ.
ನಿಮ್ಮ ಕುಟುಂಬಗಳಿಗಾಗಿ ಈ ಒಂದು ವಾಗ್ದಾನವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎರಡನೇದಾಗಿ, ಅದು ವಾಗ್ದಾನ ತೆಗೆದುಕೊಂಡ ನಂತರ ನಿಮಗಾಗಿ ಒಂದು ಸ್ಥಳದಲ್ಲಿ ಪಾಸ್ಟರ್ಸ್ಗಳು ಕೇಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ. ದಯಮಾಡಿ ಕುಟುಂಬವಾಗಿ, ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಒಂದು ಕೇಕ್ ಕೊಡಲ್ಪಡುತ್ತದೆ. ದಯಮಾಡಿ ನೀವು ಹೋಗುವಾಗ ಕುಟುಂಬದಲ್ಲಿ ಒಬ್ಬರು ಹೋಗಿ ತೆಗೆದುಕೊಂಡು ಹೋಗಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಈ ವರ್ಷದಲ್ಲಿ ನನಗೆ ಕ್ಯಾಲೆಂಡರ್ ಬಂದಿಲ್ಲ, ಕ್ಯಾಲೆಂಡ್ರು ನನಗೆ ಅವಶ್ಯಕತೆ ಇದೆ ಎಂಬುದಾಗಿ ಹೇಳುವಂಥವರು, ಒಂದು ವೇಳೆ ಕ್ಯಾಲೆಂಡರ್ ಒಂದು ಸ್ಥಳದಲ್ಲಿ ಅಕ್ಷಯವರು ಇಟ್ಟಿರ್ತಾರೆ, ಅದನ್ನು ತೆಗೆದುಕೊಳ್ಳಬೇಕಾಗಿ ನೀವು ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಎಕ್ಸ್ಟ್ರಾ ನಮ್ಮ ಕ್ಯಾಲೆಂಡರ್ ಬೇಕಂತ ನೀವು ಕೇಳುವುದಾದರೆ ಅದರ ಅಮೌಂಟ್ 40 ರೂಪಾಯಿ ಇರುತ್ತದೆ. ದಯಮಾಡಿ ಅಕ್ಷಯ ಹತ್ರ ನೀವು ತೆಗೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಒಂದು ಸಮಯದಲ್ಲಿ ನಾವು ದೇವರ ಸಂದೇಶಕ್ಕೋಸ್ಕರ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಪ್ರಾರ್ಥನೆ ಮಾಡೋಣ. ದೇವರೇ, ಈ ವರ್ಷದಲ್ಲಿ ನಮ್ಮೊಂದಿಗೆ ನೀನು ಮಾತನಾಡು ಸ್ವಾಮಿ. ನಿಮ್ಮ ದಾಸನನ್ನು ಮರೆಮಾಚಿಕೊಂಡು ಯೇಸುವೆ ನೀವು ಮಾತನಾಡಿರಿ ದೇವರೆಂಬುದಾಗಿ ಹೇಳಿ ನಾವೆಲ್ಲರೂ ಒಂದು ನಿಮಿಷ ತಲೆಯನ್ನು ತಗ್ಗಿಸಿದವರಾಗಿ, ಯೇಸುವೆ ನೀವು ನಮ್ಮೊಂದಿಗೆ ಮಾತನಾಡು ಸ್ವಾಮಿ, ಪರಿಶುದ್ಧನೇ ನಿನ್ನ ಪ್ರಸನ್ನತೆ ಇಳಿದು ಬಲ್ಲಿ ಸ್ವಾಂಬುದಾಗಿ ಹೇಳಿ ಎಲ್ಲರೂ ಹೃದಯದ ಅಂತರಾಳದಿಂದ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಇವತ್ತಿನ ದಿನದಲ್ಲಿ ಸ್ವಾಮಿ ನೀವು ನಮ್ಮೊಂದಿಗೆ ಮಾತನಾಡು ಸ್ವಾಮಿ, ನಿನ್ನ ವಾಕ್ಯಗಳನ್ನು ಕಳಿಸಿಕೊಡು ದೇವರೇ. ಹೌದು ಸ್ವಾಮಿ, ಕಳೆದ ವರ್ಷದಲ್ಲಿ ಹೌದು ಸ್ವಾಮಿ ಸೋತುವನಿಗೆ, ಹೌದು ಕರ್ತನೆ ನಿರ್ಬಲನಿಗೆ, ಹೌದು ಕರ್ತನೆ ಬಲಹೀನನಾದವನಿಗೆ ಈ ವರ್ಷದಲ್ಲಿ ಸ್ವಾಮಿ ನೀವು ಕೊಡುವಂಥ ವಾಗ್ದಾನ ಹೌದು ಸ್ವಾಮಿ ಪ್ರತಿಯೊಬ್ಬರ ಜೀವಿತವನ್ನು ಬಲಗೊಳಿಸುವಂಥದ್ದಾಗಿಯೂ ಹೌದು ಕರ್ತನೆ ದೃಢಪಡಿಸುವಂಥದ್ದಾಗಿಯೂ ತನ್ನ ಜೀವಿತದಲ್ಲಿ ಅದನ್ನು ಕರ್ತನೆ ಕಾರ್ಯನಿರ್ವಹಿಸುವಂಥದ್ದಾಗಿಯೂ ನೀವು ಮಾರ್ಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯವನ್ನು ಕೊಡುವಂಥ ದೇವದಾಸರನ್ನು ಮರೆಮಾಚಿಕೊಂಡು ನೀವು ಮಾತನಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಒಂದು ದೈವಿಕವಾದ ಪ್ರಸನ್ನತೆ ಇಳಿದು ಬಲ್ಲಿ ಸ್ವಾಮಿ, ನಿಮ್ಮ ದಾಸನನ್ನು ಮರೆಮಾಚಿಕೊಂಡು ನೀವು ಮಾತನಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಯಾವ ತಡೆಗಳಿದ್ರೂ ಕೂಡ ಆ ತಡೆಗಳನ್ನು ಯೇಸುವಿನ ನಾಮದಲ್ಲಿ ನೀವು ನೀಗಿಸು ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ಮರೆಮಾಚಿಕೊಂಡು ನೀವು ಮಾತನಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let this new year 2021 be a blessed year to you and to your families. ಈ ಒಂದು ನೂತನ ವರ್ಷವು ನಿಮಗೆ ಆಶೀರ್ವಾದಕರವಾಗಿರಲಿ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ. Every year we normally come give thanks to God and invite the new year in the nights. ನಾವು ಸಾಧಾರಣವಾಗಿ ಹೊಸ ವರ್ಷವನ್ನು ಆಹ್ವಾನಿಸುವಂತೆ ರಾತ್ರಿ ವೇಳೆಯಲ್ಲಿ ಬಂದು ದೇವರ ಆರಾಧನೆಯಲ್ಲಿ ನಾವು ಆಹ್ವಾನಿಸುವಂತವರಾಗಿದ್ದೆವು. But this year we are already into the new year. ಆದರೆ ಈ ವರ್ಷ ನೋಡಬೇಕಾದ್ರೆ ನಾವು ಈಗಾಗಲೇ ನೂತನ ವರ್ಷಕ್ಕೆ ಬಂದಿದ್ದೇವೆ. That's because of curfew. It doesn't matter. We are into this new year and God bless this year for you and to your families. ನಾವು ಈಗಾಗಲೇ ಹೊಸ ವರ್ಷದಲ್ಲಿದ್ದೇವೆ, ಯಾಕೆಂದ್ರೆ ಕರ್ಫ್ಯೂ ಎಲ್ಲ ಇರೋದ್ರಿಂದ. ಆದರೂ ಪರವಾಗಿಲ್ಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ನೂತನ ವರ್ಷದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. We are looking forward to the God's promise for this year. ಈ ಒಂದು ನೂತನ ವರ್ಷದಲ್ಲಿ ದೇವರ ವಾಗ್ದಾನಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ. That I want to share with you. It's in Joshua chapter 1 verses 2 onwards to verse 9. ಈ ಒಂದು ವಾಕ್ಯಗಳು ಯೆಹೋಶುವನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ ಹೇಳಲ್ಪಟ್ಟಿದೆ. This year God says you cross the Jordan and into the promised land. ಈ ಒಂದು ವರ್ಷದಲ್ಲಿ ದೇವರು ನಮಗೆ ಹೇಳುವಂಥದ್ದು, ನೀವು ಯೋರ್ದಾನ್ ಹೊಳೆಯನ್ನು ದಾಟಿ ವಾಗ್ದಾನವಾಗಿರುವಂತ ದೇಶಕ್ಕೆ ಪ್ರವೇಶಿಸುವಿ ಎಂಬುದಾಗಿ. God has promised a promised land, but He says you have to cross this Jordan. ದೇವರು ನಮಗೆಂದು ಒಂದು ವಾಗ್ದಾನದ ದೇಶವನ್ನು ಇಟ್ಟಿದ್ದಾನೆ, ಆದರೆ ಅದನ್ನು ಪಡೆದುಕೊಳ್ಳುವುದಕ್ಕೆ ನಾವು ಯೋರ್ದನನ್ನು ದಾಟಿ ಹೋಗಬೇಕು. So my dear friends, ಆದ್ದರಿಂದ ಪ್ರೀತಿಯುಳ್ಳ ಸ್ನೇಹಿತರೆ, this year a year of mixed feelings. ಆದರೆ ಈ ಒಂದು ವರ್ಷವು ನಮಗೆ ಮಿಶ್ರಿತ ಮನೋಭಾವನೆಯುಳ್ಳಂತ ವರ್ಷವಾಗಿ ಕಾಣಲ್ಪಡ್ತಾ ಇದೆ. God is giving an assignment. Don't get perplexed, astonished, surprised by the Jordan, but you have to cross the Jordan.
ದೇವರು ನಮಗೆ ನಿಯೋಜನೆಯನ್ನು ಕೊಟ್ಟಿದ್ದಾನೆ. ಆದರೆ ಮುಂದೆ ಇರುವಂತ ಯೋರ್ದನನ್ನು ನೋಡಿ ನಾವು ಭಯಪಡುವಂಥದ್ದು, ಹೆದರಿಕೆಗೊಳ್ಳುವುದೋ, ಗೊಂದಲಗೊಳ್ಳುವುದೋ, ಇಲ್ಲವೇ ಅಂಜಿಕೊಳ್ಳುವಂತ ಕಾರಣವಿಲ್ಲ. 2021 was like a Jordan only to us. 2020 was a Jordan to us only. ನಮಗೆ ಕಳೆದ ವರ್ಷವು 2020ನೇ ವರ್ಷವು ಯೋರ್ದಾನ್ ಹೊಳೆಯಂತೆ ಕಾಣಲ್ಪಟ್ಟಿತು. And this year 2021 is not going to be better than 2020. ಆದರೆ ಈ ಒಂದು ವರ್ಷವು, ನೂತನ ವರ್ಷವು 2021ನೇ ವರ್ಷವು ಕಳೆದ ವರ್ಷಕ್ಕಿಂತ ಉತ್ತಮವಾದದ್ದು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ. But God says, you cross this Jordan into the promise a promised land, a blessings which I have in store for you this year. ಆದರೆ ದೇವರು ನಮಗೆ ಹೇಳುವಂತ ಮಾತು, ನೀನು ಈ ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗಿ ನಾನು ನಿಮಗೋಸ್ಕರ ಇಟ್ಟಿರುವಂತ ವಾಗ್ದಾನದ ಪ್ರದೇಶವನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳುವಿ ಎಂಬುದಾಗಿ ಹೇಳ್ತಾ ಇದ್ದಾನೆ. So God's promise for this, what are the God's promises for us this year? ಆದ್ದರಿಂದ ಈ ಒಂದು ವರ್ಷದಲ್ಲಿ ದೇವರ ವಾಗ್ದಾನಗಳು ಯಾವುದು? First of all, if you see it, it says, verse 3 onwards, I am giving you every place where the sole of your foot falls, just as I promised Moses. So wherever you put your foot, God says, that's yours. ಇಲ್ಲಿ 3ನೇ ವಾಕ್ಯದಲ್ಲಿ ಆತನು ವಾಗ್ದಾನವಾಗಿ ಹೇಳುವಂತ ಮಾತು, ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವೆಲ್ಲ ನಿಮಗೆ ಕೊಟ್ಟಿದ್ದೇನೆ. And verse 5 says, no one will be victorious against you for the rest of your life. 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. I will be with you just like as I was with Moses. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. I will never fail you nor abandon you. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. And if you see in verse 8, it says, you will prosper and succeed. ಅಲ್ಲಿ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. So this year, God's promise is that wherever you go, that is yours. God is blessing you. Wherever you move, wherever you put your foot down, God says that is yours. ಇಲ್ಲಿ ದೇವರ ವಾಗ್ದಾನವು ಈ ಒಂದು ವರ್ಷದಲ್ಲಿ ನೀನು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ, ನೀನು ಕಾಲಿಡುವಂತ ಎಲ್ಲಾ ಸ್ಥಳವು ನಿನಗೆ ಸ್ವಂತ ಎಂಬುದಾಗಿ ವಾಗ್ದಾನ ಮಾಡುತ್ತಾನೆ. And this year is going to be a victorious year for you, because nobody will fight and win with you, because you are going to be victorious. ಈ ಒಂದು ವರ್ಷವು ನಿನಗೆ ಜಯಶಾಲಿಯಾದಂತಹ ವರ್ಷವಾಗಿರುತ್ತದೆ. ಯಾಕೆಂದರೆ ನಿನ್ನ ಮುಂದೆ ಒಬ್ಬನು ನಿಲ್ಲುವುದಿಲ್ಲ, ಆತನು ನಿನ್ನ ಸಂಗಡ ಯುದ್ಧ ಮಾಡಿದರೂ ಜಯಿಸುವುದು ನೀನೇ. And this year going to be a special year, because God says, I will be with you just like I was with Moses. ಇಲ್ಲಿ ದೇವರು ಮತ್ತೆ ನಮಗೆ ಹೇಳುವಂತ ಮಾತು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು ಎಂಬುದಾಗಿ. The next promise is, I will never fail you nor abandon you. ನಂತರ ಕೊಡುವಂತ ವಾಗ್ದಾನ, ನಾನು ನಿನ್ನನ್ನು ಕೈ ಬಿಡುವುದೂ ಇಲ್ಲ, ತೊರೆಯುವುದೂ ಇಲ್ಲ. And the next is that you will prosper and succeed in everything you do. ನಂತರ ಕೊಡುವಂತ ವಾಗ್ದಾನವು, ನೀನು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿಯೂ ಸಫಲನಾಗುವಿ, ಕೃತಾರ್ಥನಾಗುವಿ. There are 5 promises God has given. ದೇವರು 5 ವಾಗ್ದಾನಗಳನ್ನು ಈ ವಾಕ್ಯಗಳಲ್ಲಿ ಕೊಟ್ಟಿದ್ದಾನೆ. And one assignment, that is a work to us, that is you have to cross the Jordan. ನಮಗೆ ಅದಕ್ಕೆ ಬೇಕಾಗಿರುವಂತದ್ದು ಒಂದೇ ಒಂದು ನಿಯೋಜನೆಯನ್ನು ಕೊಟ್ಟಿದ್ದಾನೆ, ಕೆಲಸವನ್ನು. ಅದೇನೆಂದರೆ ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗಬೇಕು. And there are instructions that we have to follow to succeed and to prosper. ನಾವು ಇದರಲ್ಲಿ ಸಫಲತೆಯನ್ನು ಕಾಣಲು ಮತ್ತು ಸಮೃದ್ಧಿಯನ್ನು ಕಾಣಲು ಕೆಲವು ಸಲಹೆಗಳನ್ನು ಹಿಂಬಾಲಿಸಬೇಕಾಗಿದೆ. In verse 6 says, be strong and courageous, because you will be leading the people to inherit the land. Be strong and courageous to lead the people. 6ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು, ಯಾಕೆಂದ್ರೆ ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು
ಇವರಿಗೆ ನೀನೇ ಸ್ವಾಧೀನ ಮಾಡುವಿಯಾ, ಹಾಗಾದರೆ ನೀನು ಈ ಜನರಿಗೆ ನಾಯಕನಾಗಿ ಅವರನ್ನು ನಡೆಸುವಿ. And when verse 7 says, only be strong and courageous to ensure that you obey the instructions. To obey the instructions. 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರೋ, ಧೈರ್ಯದಿಂದಿರು. And verse 8 says, 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, this set of instructions should not cease being a part of your conversation and meditation day and night, so that you may be careful to carry out everything that is written in it. 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. So there is an assignment, there are promises, there are instruction. ಹಾಗಾದರೆ ದೇವರು ಈ ಒಂದು ವರ್ಷದಲ್ಲಿ ನಮಗೆ ಕೊಡುವಂಥದ್ದು ನಿಯೋಜನೆ, ಅಂದರೆ ಒಂದು ಕೆಲಸವನ್ನು ಮಾಡುವುದು ಮತ್ತು ವಾಗ್ದಾನಗಳು, ನಂತರ ಸಲಹೆಗಳು. So this year, if you follow all three, you will really succeed in your life. ಈ ಒಂದು ವರ್ಷದಲ್ಲಿ ಈ ಮೂರನ್ನು ನಾವು ಹಿಂಬಾಲಿಸುವುದಾದರೆ ನಮ್ಮ ಜೀವಿತದಲ್ಲಿ ಸಫಲತೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತದೆ. First, let me start with assignment. ಮೊದಲನೇದಾಗಿ ನಾನು ನಿಯೋಜನೆಯಿಂದ ಪ್ರಾರಂಭ ಮಾಡ್ತೇನೆ. What is that God wants us to do in this year? ಈ ಒಂದು ವರ್ಷದಲ್ಲಿ ನಾವು ಏನು ಮಾಡಬೇಕೆಂಬುದಾಗಿ ದೇವರು ಹೇಳ್ತಾನೆ. We have so many priorities in our lives. ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳಿಗೆ ನಾವು ಮುಖ್ಯತ್ವವನ್ನು ಕೊಡುತ್ತೇವೆ. But let us focus on what God says to us. ಆದರೆ ದೇವರು ನಮಗೆ ಏನು ಹೇಳ್ತಾನೋ ಅದರ ಮೇಲೆ ನಾವು ದೃಷ್ಟಿ ಹಾಯಿಸೋಣ. He says, get ready to cross the Jordan. ದೇವರು ಹೇಳ್ತಾನೆ, ಯೋರ್ದಾನ್ ಹೊಳೆಯನ್ನು ದಾಟುವುದಕ್ಕೆ ಸಿದ್ಧರಾಗಿರಿ. So we have to cross the Jordan. That is our assignment. ನಾವು ಯೋರ್ದಾನ್ ಹೊಳೆಯನ್ನು ದಾಟಬೇಕು, ಅದೇ ದೇವರು ನಮಗೆ ಕೊಟ್ಟಿರುವಂತ ಕೆಲಸ. You can't sit other side of the river and expecting blessings, because the blessings is on the other side. ನಾವು ಈಚೆ ದಡದಲ್ಲಿಯೇ ಕುಳಿತುಕೊಂಡು ಆಚೆ ದಡದಲ್ಲಿರುವಂತ ಆಶೀರ್ವಾದವನ್ನು ಎದುರು ನೋಡೋದಕ್ಕೆ ಸಾಧ್ಯವಿಲ್ಲ. I don't know why God has kept the blessings other side and a Jordan in between. ದೇವರು ಆಚೆ ದಡದಲ್ಲಿ ಆಶೀರ್ವಾದವನ್ನು ಇಟ್ಟಿದ್ದಾನೆ, ಮಧ್ಯಕ್ಕೆ ನೋಡಬೇಕಾದ್ರೆ ಯೋರ್ದಾನ್ ಹೊಳೆಯು ಹರಿಯುತ್ತಾ ಇದೆ. In ordinary times, the Jordan is a very thin river. It is not a very broad river. It's a very thin river, and it's not so deep also. People can walk. ಅದು ಯೋರ್ದಾನ್ ಹೊಳೆಯನ್ನು ನದಿಯನ್ನು ಗಮನಿಸಿ ನೋಡಬೇಕಾದ್ರೆ ಅದು ಕೊರಕಲಾದಂಥ ಸಣ್ಣದಾದಂಥ ಒಂದು ನದಿ. ಅದರಲ್ಲಿ ಜನರು ಸಾಧಾರಣವಾದಂಥ ಸಮಯದಲ್ಲಿ ಹಾಗೆ ನಡೆದು ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. It's a very, 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 very narrow one. ಅದು ಬಹಳ ಕೊರಕಲಾದಂಥ ನದಿ. I have seen this when I went to Jerusalem, when I went to Israel. ಇಸ್ರಾಯೇಲ್ಗೆ ಹೋದಾಗ ಇವರು ನೋಡಿದ್ದಾರೆ. But now the Jordan is flooded and furious. ಆದರೆ ಈ ಒಂದು ಸಮಯದಲ್ಲಿ ಯೋರ್ದನ್ ಹೊಳೆಯು ಪ್ರವಾಹದಿಂದ ತುಂಬಿ ಹರಿಯುತ್ತಾ ಇದೆ. And Israel people are other side of the river. ಆದರೆ ಇಸ್ರಾಯೇಲ್ಯರು ಈಚೆ ದಡದಲ್ಲಿ ಕಾಣಲ್ಪಡುತ್ತಾ ಇದ್ದಾರೆ. Blessing is kept on this side. ಆಶೀರ್ವಾದವು ಆಚೆ ದಡದಲ್ಲಿ ಕಾಣಲ್ಪಡುತ್ತಾ ಇದೆ. That's why God says, ಆದ್ದರಿಂದ ದೇವರು ಹೇಳ್ತಾನೆ, you don't get surprised and astonished, worried. You just get up and go cross the river. ದೇವರು ಹೇಳುತ್ತಾನೆ, ನೀನು ಇದನ್ನು ನೋಡಿ ಆಶ್ಚರ್ಯಪಡಬೇಡ ಮತ್ತು ಗಾಬರಿಗೊಳ್ಳಬೇಡ, ಅಂಜಬೇಡ. ನೀನು ಬರೀ ಪ್ರವಾಹವನ್ನು ನೋಡಬೇಡ, ಅಲ್ಲಿ ಆ ಯೋರ್ದನ್ ಹೊಳೆಯನ್ನು ದಾಟಿ ಹೋಗು. My dear friends, this year is not going to be a normal year. It is going to be a furious, devouring and troublesome year. ಈ ಒಂದು ವರ್ಷವು ನಮಗೆ ಬಹಳ ಸಾಧಾರಣವಾದಂಥ ವರ್ಷವಾಗಿರುವುದಿಲ್ಲ. ಅದು ಬಹಳ ಉಗ್ರವಾಗಿಯೂ ಅದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಕಷ್ಟಕರವಾಗಿಯೂ ನಮಗೆ ಕಾಣಲ್ಪಡುತ್ತದೆ. It's not going to be better than 2020. 2020ನೇ ವರ್ಷಕ್ಕಿಂತಲೂ ಈ ವರ್ಷವು ಉತ್ತಮವಾಗಿರುವುದು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. It's highly furious and devouring. ಈ ಒಂದು ವರ್ಷವು ನಮಗೆ ಉಗ್ರವಾಗಿ ಕಾಣಲ್ಪಡುತ್ತದೆ. But God says, ಆದರೆ ದೇವರು ಹೇಳ್ತಾನೆ, you cross this Jordan. ನೀನು ಈ ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗು. Hallelujah. 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 You may be
wondering how can he cross? There are so many troubles. There are so many things are happening. How can I cross this 2021? ಈ ಒಂದು 21ನೇ ವರ್ಷವನ್ನು ಹೇಗೆ ನಾನು ದಾಟಿ ಹೋಗುವುದು ನೋಡಬೇಕಾದ್ರೆ ಅನೇಕ ಕಾರ್ಯಗಳು ನಮಗೆ ವಿರುದ್ಧವಾಗಿ ನಿಂತಿವೆಯಲ್ಲ. The world wide is not going to be happy this year. ಈ ಒಂದು ವರ್ಷದಲ್ಲಿ ವಿಶ್ವವು ಅಷ್ಟು ಶಾಂತಿಯುತವಾಗಿರುವುದಕ್ಕೆ ಸಾಧ್ಯವಿಲ್ಲ. But God says, ದೇವರು ಹೇಳ್ತಾನೆ, you as a child of God will cross this Jordan. ಆದ್ರೆ ದೇವರ ಮಗುವಾಗಿರುವಂತ ನೀನು ಈ ಯೋರ್ದಾನ್ ಹೊಳೆಯನ್ನು ದಾಟುವಿ. It may be furious, it may be destroying river, but for you it's not going to be like that, because you are going to cross over Jordan. ಈ ಒಂದು ಯೋರ್ದಾನ್ ಹೊಳೆಯು ನೋಡುವುದಕ್ಕೆ ಉಗ್ರವಾಗಿಯೂ ಪ್ರವಾಹದಿಂದ ತುಂಬಿ ಹರಿಯುವಂಥದ್ದಾಗಿಯೂ ಕಾಣುತ್ತಾ ಇರಬಹುದು. ಆದರೆ ದೇವರ ಮಗುವಾಗಿರುವಂಥ ನಿನಗೋ ನೀನು ಧೈರ್ಯದಿಂದ ಅದನ್ನು ದಾಟಿ ಹೋಗುವಿ. You know why? ಯಾಕೆ ಗೊತ್ತಾ? The one who leads is the God of Israel. ಯಾಕೆಂದರೆ ನಿನ್ನನ್ನು ನಡೆಸುವಾತನು ಇಸ್ರಾಯೇಲ್ಯರ ದೇವರು. If you read in Isaiah chapter 43 verse 1 says, ಐಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. But now this is what Lord says to you, the one who created you, O you Jacob, the one who formed you, Israel, do not be afraid, because I have redeemed you, I have called you by name, you are mine. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ. For others it may be a Jordan river. You are not like others. God says, you are mine, and I have chosen you, and you are my children. ಆದರೆ ಬೇರೆಯವರಿಗೆ ಅದು ದೊಡ್ಡ ಯೋರ್ದಾನ್ ಹೊಳೆಯಾಗಿ ಕಾಣ್ತಾ ಇರಬಹುದು, ಆದರೆ ನಿನಗಾದರೂ ನೀನು ಅದರಲ್ಲಿ ಸುರಕ್ಷಿತವಾಗಿರುವಿ, ಯಾಕೆಂದರೆ ನೀನು ನನ್ನವನು, ನಾನು ನಿನ್ನ ಸಂಗಡ ಇರುವೆನು. When I say you cross the river, ನಾನು ಹೊಳೆಯನ್ನು ದಾಟುವುದು ಎಂದು ಹೇಳುವಾಗ you cross the river. ನೀನು ದಾಟುವಿ. Hallelujah. ಹಲ್ಲೆಲೂಯಾ. Let the church say amen. ಆಮೆನ್. Amen. ಆಮೆನ್. God says cross it, you cross it. ನೀನು ದಾಟುವಿ ಎಂದು ಹೇಳುವಾಗ ದೇವರು ನೀನು ಅದನ್ನು ನಿಶ್ಚಯವಾಗಿ ದಾಟುವಿ. Because Isaiah chapter 43 verse 2 says, ಯಾಕೆಂದರೆ ಯೆಶಾಯ 43ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, when you pass through the waters, I will be with you. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. And through this Jordan river, ಈ ಒಂದು ಯೋರ್ದಾನ್ ಹೊಳೆಯ ಮಧ್ಯದಲ್ಲಿಯೂ ನಾನು ನಿನ್ನ ಸಂಗಡ ಇರುವೆನು. and they will not swept you over, ನಿನಗೆ ಬಲಪಡಿಸುವೆನು. and you will walk through the fire, ನೀನು ಜ್ವಾಲೆಗಳ ಮಧ್ಯದಲ್ಲಿಯೂ ನಡೆದು ಹೋಗುವೆ, and it won't be scorched, ಅದು ನಿನ್ನನ್ನು ದಹಿಸದು, and the flame won't set you ablaze. ನಿನಗೆ ಯಾವುದೇ ಜ್ವಾಲೆಯು ದಹಿಸುವುದಿಲ್ಲ. Because our God is a God who makes way in the sea. ನನ್ನ ದೇವರು ನಿನ್ನ ಸಂಗಡ ಇದ್ದು ಅದನ್ನು ಮಾಡುವಾತನಾಗಿದ್ದಾನೆ. He makes a pathway in the waters. ಆತನು ಜಲರಾಶಿಗಳ ಮಧ್ಯದಲ್ಲಿಯೂ ನಿನಗೆ ಮಾರ್ಗವನ್ನು ಉಂಟು ಮಾಡುವಾತನಾಗಿದ್ದಾನೆ. When our God says you go, because He knows the path. He has already created a path in the Jordan for the people to walk. ದೇವರು ನಿನಗೆ ಹೋಗು ಎಂದು ಹೇಳುವುದಾದರೆ ಸುಮ್ಮನೆ ಹೇಳುವುದಿಲ್ಲ, ಯಾಕೆಂದರೆ ಆತನು ಮೊದಲೇ ನಿನಗೋಸ್ಕರ ಆ ಯೋರ್ದಾನ್ ಹೊಳೆಯಲ್ಲಿ ಮಾರ್ಗವನ್ನು ಉಂಟು ಮಾಡಿದ್ದಾನೆ. When He asks you to move forward, even in the Jordan river, He gives you promise. He is giving a supporting system how you have to cross. ನಿನ್ನನ್ನು ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗು ಎಂದು ಹೇಳುವಾಗಲೂ ದೇವರು ನಿನ್ನ ಸಂಗಡ ಇದ್ದುಕೊಂಡು ಆತನು ನಿನಗೆ ಸಹಾಯಕನಾಗಿ ಕಾಣಲ್ಪಡುತ್ತಾ ಇರ್ತಾನೆ. The first promise God says is, wherever you put your foot, step your foot, that is yours. ದೇವರು ಕೊಡುವಂತ ಮೊದಲನೆಯ ವಾಗ್ದಾನವು ನೀನು ಎಲ್ಲೆಲ್ಲಿ ನಿನ್ನ ಕಾಲನ್ನು ಇಡುತ್ತೀಯೋ ಅಲ್ಲಿ ಅದನ್ನೆಲ್ಲ ನೀನು ಸ್ವತಂತ್ರಿಸಿಕೊಳ್ಳುವಿ. If you put your foot on Jordan, that Jordan will subdue
and He will give a path to you. ನೀನು ಯೋರ್ದಾನ್ ಹೊಳೆಯಲ್ಲಿ ಕಾಲನ್ನು ಇಡುವುದಾದ್ರೆ ಅದು ವಿಭಾಗವಾಗಿ ನಿನಗೆ ಮಾರ್ಗವನ್ನು ಉಂಟು ಮಾಡುವುದು. Whatever the problems, whatever the enemies, whatever comes against you, and that have to subdue. ನಿನಗೆ ವಿರುದ್ಧವಾಗಿ ಯಾವುದೇ ಸಮಸ್ಯೆಗಳು ಯಾವುದೇ ಹೋರಾಟಗಳು ಬಂದರೂ ಸರಿ, ಅದು ನಿನ್ನ ಮುಂದೆ ಮೊಣಕಾಲಿರಬೇಕು, ನಿನಗೆ ಅಧೀನವಾಗಬೇಕು. Are you wondering how to cross this Jordan river? ಈ ಯೋರ್ದಾನ್ ಹೊಳೆಯನ್ನು ಹೇಗೆ ದಾಟಬೇಕು ಎಂಬುದಾಗಿ ನೀನು ಯೋಚಿಸುತ್ತಾ ಇದ್ದೀಯಾ? God says, put your foot, it is yours. ದೇವರು ಹೇಳುತ್ತಾನೆ, ನಿನ್ನ ಕಾಲಿಡು, ಅದು ನಿನಗೆ ಸ್ವಂತ ಎಂಬುದಾಗಿ. It may be new business, it may be new venture, it may be something you want to start. Whatever it is in your life, God says, wherever you put your foot, whichever place you go, that is yours, God says. ನೀನು ಒಂದು ವೇಳೆ ವ್ಯಾಪಾರವನ್ನು ಪ್ರಾರಂಭಿಸಬಹುದು, ನಿನ್ನ ಕೆಲಸದ ಸ್ಥಳದಲ್ಲಿ, ಇಲ್ಲವೇ ಸಾಹಸೋದ್ಯಮವನ್ನು ಉಂಟು ಮಾಡಬೇಕೆಂಬುದಾಗಿ ಅನೇಕ ಕಾರ್ಯಗಳನ್ನು ನೀನು ನೂತನವಾಗಿ ಮಾಡಬೇಕು, ಕೆಲಸಗಳನ್ನು ಮಾಡಬೇಕೆಂಬುದಾಗಿ ಆಲೋಚಿಸುತ್ತಾ ಇರುವೆ. ಆದರೆ ದೇವರು ನಿನಗೆ ಕೊಡುವಂಥ ವಾಗ್ದಾನವು ನೀನು ಕಾಲಿಡುವಾಗ ಅದು ನಿನಗೆ ಸ್ವಂತವಾಗುವುದು ಎಂಬುದಾಗಿ. Hallelujah. Hallelujah. Let the church say amen. 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 And this year is going to be whatever you do, God says that is yours. ನೀನು ಏನೇ ಮಾಡಿದರೂ ಅವೆಲ್ಲವೂ ನಿನ್ನದು ಎಂಬುದಾಗಿ ದೇವರು ಹೇಳ್ತಾನೆ. And the second promise, God says, ಎರಡನೇ ವಾಗ್ದಾನವು ದೇವರು ಹೇಳುವಂಥದ್ದು, no one will be against you. ನಿನಗೆ ವಿರುದ್ಧವಾಗಿ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ. See what a promise He gives to us. ದೇವರು ಕೊಡುವಂತ ವಾಗ್ದಾನವನ್ನು ನೋಡಿ. Are you worried about your enemies? Are you worried about your sickness? Are you worried about so many things? Anybody is against you? ನೀನು ನಿನ್ನ ಶತ್ರುಗಳನ್ನು ಕುರಿತಾಗಿ ಚಿಂತಿಸುತ್ತಾ ಇದೆಯಾ? ನಿನಗೆ ಇರುವಂತ ರೋಗವನ್ನು ಕುರಿತಾಗಿ ಚಿಂತಿಸುತ್ತಾ ಇದೆಯಾ? ನಿನಗೆ ವಿರುದ್ಧವಾಗಿ ಯಾರಾದರೂ ಇದ್ದಾರಾ? Maybe in business, maybe even in families, maybe your neighbor, whatever it is, whoever your enemies, God says, no one will be victorious against you because you are going to be victorious. ಒಂದು ವೇಳೆ ನಿಮಗೆ ವಿರುದ್ಧವಾಗಿ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು, ಇಲ್ಲವೇ ಹೊರಗೆ ಸಮಸ್ಯೆಗಳು, ಕೆಲಸದಲ್ಲಿ ನೀವು ಮಾಡುವಂತ ಯಾವುದೇ ಕೆಲಸಗಳಲ್ಲಿ ಇರಬಹುದು, ಆದರೂ ಸಹ ದೇವರು ಈ ದಿನದಲ್ಲಿ ನಿಮಗೆ ಕೊಡುವಂತ ವಾಗ್ದಾನವು ನೀವು ಜಯವನ್ನು ಕಾಣುವಿರಿ, ನಿಮ್ಮ ಮುಂದೆ ಒಬ್ಬನು ನಿಲ್ಲುವುದಿಲ್ಲ ಎಂಬುದಾಗಿ. No sword that is raised against you will prosper. ನಿಮಗೆ ವಿರುದ್ಧವಾಗಿ ಯಾರು ನಿಲ್ಲುವುದಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. God is going before you to fight with your enemies. ನಿನ್ನ ಶತ್ರುವಿನೊಂದಿಗೆ ಹೋರಾಟ ಮಾಡುವುದಕ್ಕೆ ದೇವರು ನಿನ್ನ ಮುಂದೆ ಹೋಗುತ್ತಾ ಇದ್ದಾನೆ. Let Goliath come. Don't worry. The name of the Lord will deliver you. ಗೋಲಿಯಾತನೇ ಸಹ ನಿಮ್ಮ ಮುಂದೆ ಬಂದರೂ ಸಹ ನೀವು ಚಿಂತೆ ಮಾಡಬೇಡಿ, ಯಾಕೆಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆ. God has promised that you will be victorious against everybody, every enemy. Let it be human or let it be evil force. ಒಂದು ವೇಳೆ ದುಷ್ಟ ಶಕ್ತಿಗಳಾಗಿರಬಹುದು, ಇಲ್ಲ ಮನುಷ್ಯ ಶಕ್ತಿಗಳಾಗಿರಬಹುದು, ನಿಮಗೆ ವಿರುದ್ಧವಾಗಿ ನಿಲ್ಲುವಂತವರು ಯಾವುದೇ ಆಗಿದ್ದರೂ ಸಹ ದೇವರು ನಿಮ್ಮ ಸಂಗಡ ಇರುವುದರಿಂದ ನೀವು ಜಯವನ್ನು ಕಾಣುವಿರಿ. The next promise God says is, I will be with you as I was with Moses. ನಂತರ ಕೊಡುವಂತ ದೇವರ ವಾಗ್ದಾನವು, ಮೋಶೆಯ ಸಂಗಡ ನಾನು ಇದ್ದ ಹಾಗೆ ನಿಮ್ಮ ಸಂಗಡಲೂ ಇರುವೆನು ಎಂಬುದಾಗಿ. Hallelujah. Hallelujah. Why God should specifically say to Joseph that I will be with you as I was with Moses? He could have straight away said, I will be with you, Joshua. ಯೆಹೋಶುವನಿಗೆ ಯಾಕೆ ದೇವರು ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ಹೇಳುವುದು ಮಾತ್ರವಲ್ಲದೆ, ಆತನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು ಎಂಬುದಾಗಿ ಯಾಕೆ ಹೇಳಿದನು? Moses did not have an easy life. ಮೋಶೆಗೆ ಸುಲಭವಾದಂತ ಸರಳವಾದಂತ ಜೀವನವಿರಲಿಲ್ಲ. God has assigned him a job to redeem the people of Israel from Egypt. ಅಲ್ಲಿ ಯೆಹೋಶುವನಿಗೆ ದೇವರು ಇಸ್ರಾಯೇಲ್ಯರನ್ನು ಬಿಡಿಸುವುದಕ್ಕೆ, ಐಗುಪ್ತ ದೇಶದಿಂದ ಅವರ ದಾಸತ್ವದಿಂದ ಬಿಡಿಸುವುದಕ್ಕೆ ಒಂದು ನಾಯಕತ್ವವನ್ನು ಕೊಟ್ಟಿದ್ದನು. And it was not a cakewalk for him. It was not a cakewalk. ಅದು ಬಹಳ ಸುಲಭವಾಗಿ ಕಾಣಲ್ಪಡಲಿಲ್ಲ.
10 times God has to do miracle in his life. ಅವರ ಜೀವಿತದಲ್ಲಿ ದೇವರು 10 ಬಾರಿ ಅದ್ಭುತಗಳನ್ನು ಮಾಡಬೇಕಾಯಿತು. It means 10 times he faced problems in his life. ಯಾಕೆಂದರೆ ಆತನು 10 ಬಾರಿ ತನ್ನ ಜೀವಿತದಲ್ಲಿ ಸಮಸ್ಯೆಗಳನ್ನು ಕಂಡನು. So when you cross the river Jordan, it's not that you just have a cakewalk. There may be some problem, but God is there as he was with Moses to perform miracle in your lives. ನೀನು ಯೋರ್ದನನ್ನು ದಾಟಬೇಕು ಎಂಬುದಾಗಿ ಹೇಳುವುದಾದರೆ ಅದೇನು ಸುಲಭವಾದಂಥ ಕಾರ್ಯವಲ್ಲ. ಆದರೂ ಸಹ ನೀನು ಹೋರಾಟಗಳು ಇರುವಾಗಲೂ ಅದನ್ನು ದಾಟುವಂಥ ಸಮಯದಲ್ಲಿ ಮೋಶೆಯ ಸಂಗಡ ಇದ್ದಂಥ ದೇವರು ನಿನ್ನ ಸಂಗಡಲೂ ಇರುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. With Moses he has performed miracles. ಯಾಕೆಂದರೆ ಅಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ. It will be so with you also in this year. God is going to do miracles in your lives. ಮೋಶೆಯ ಸಂಗಡ ಮಾಡಿದಂಥ ಅದ್ಭುತಗಳನ್ನು ನಿನ್ನ ಸಂಗಡಲೂ ಮಾಡುವುದಕ್ಕೆ ಆತನು ನಿಮ್ಮ ಸಂಗಡ ಕಾಣಲ್ಪಡುತ್ತಾ ಇದ್ದಾನೆ. With all this, when he was coming out of Egypt, it's not easy for him because the Red Sea was before him and the army of Pharaoh were chasing them. They were caught in between. ಐಗುಪ್ತ ದೇಶದಿಂದ ಜನರನ್ನು ನಡೆಸಿಕೊಂಡು ಬರುವಂತ ಸಮಯದಲ್ಲಿ ಎಲ್ಲಾ ಕಷ್ಟಗಳನ್ನು ಪಾರು ಮಾಡಿ ಬಂದಿದ್ದೇವೆ ಎಂಬುದಾಗಿ ಬರುವಂತ ಸಮಯದಲ್ಲಿ ಮುಂದೆ ನೋಡುವಾಗ ಕೆಂಪು ಸಮುದ್ರ, ಹಿಂದಕ್ಕೆ ನೋಡಬೇಕಾದ್ರೆ ಅವರನ್ನು ಬೆನ್ನಟ್ಟಿಕೊಂಡು ಬರುವಂತ ಐಗುಪ್ತ ದೇಶದ ಫರೋಹನ ಸೈನ್ಯವು ಬರುತ್ತಾ ಇತ್ತು. It may be so that sometimes you feel it's a death trap and there is no escape for you. ಕೆಲವು ವೇಳೆಗಳಲ್ಲಿ ಇದನ್ನು ಗಮನಿಸಿ ನೋಡಬೇಕಾದ್ರೆ ನಮಗೆ ಮರಣವನ್ನು ಹೊರತು ಬೇರೆ ಯಾವುದೇ ಮಾರ್ಗವಿಲ್ಲ ಎಂಬುದಾಗಿ ತಿಳಿಯುತ್ತೇವೆ. But God says, I will be with you as I was with Moses. I will open the Red Sea. There will be a path for you to walk in. But for your enemies, it is a death trap. They all will be destroyed. ಆದರೆ ದೇವರು ಹೇಳ್ತಾನೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು ಎಂಬುದಾಗಿ. ಯಾಕೆಂದರೆ ಅಲ್ಲಿ ಮುಂದೆ ಇದ್ದಂಥ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ದೇವರ ಜನರಿಗೆ, ಇಸ್ರಾಯೇಲರಿಗೆ ಅದು ಮಾರ್ಗವನ್ನು ಉಂಟು ಮಾಡುವಂತೆ ಮಾಡಿದನು. ಅದೇ ಮಾರ್ಗದಲ್ಲಿ ಅವರಿಗೆ ವಿರುದ್ಧವಾಗಿ ಬಂದಂಥ ಶತ್ರುಗಳು ನಾಶವಾಗುವಂತೆ ಮಾಡಿದನು. So this year, my dear friend, you walk onto the river. You put your foot. Don't worry about Jordan. The world may be suffering. The world may face a lot of problems. But with you, God deals in a different way. ನೀನು ಒಂದು ವೇಳೆ ಯೋರ್ದಾನ್ ಪ್ರವಾಹ ತುಂಬಿ ಹರಿಯುತ್ತಾ ಇದೆ ಎಂಬುದಾಗಿ ತಿಳಿದುಕೊಂಡಿರಬೇಡ. ಈ ಲೋಕದಲ್ಲಿ ಜನರು ಬೇರೆ ರೀತಿಯಾದಂತಹ ಸಮಸ್ಯೆಗಳಿಂದ, ಹೋರಾಟಗಳಿಂದ ಅವರು ಹಾದು ಹೋಗುತ್ತಾ ಇರಬಹುದು. ಆದರೆ ದೇವರ ಮಗುವಾಗಿರುವಂತಹ ನಿನಗೆ ದೇವರು ಹೇಳುವಂಥದ್ದು, ಯೋರ್ದಾನ್ ಹೊಳೆಯಲ್ಲಿ ಕಾಲಿಡು ಎಂಬುದಾಗಿ. ಅದು ಮಾತ್ರ ನೀನು ಮಾಡಿದರೆ ಸಾಕು. Hallelujah. 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 Church say amen. 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 Our God will be with us this year. ಈ ಒಂದು ವರ್ಷದಲ್ಲಿ ನಮ್ಮ ದೇವರು ನಮ್ಮ ಸಂಗಡ ಬರುತ್ತಾನೆ. And lot of miracles going to perform in our individual lives. ನಮ್ಮ ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. And he says, next promise is, I will never fail you nor abandon you. ನಂತರ ಆತನು ಹೇಳುವಂತ ಮಾತು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. Hallelujah. Hallelujah. He will not just throw you out in the middle of the way and get away. ಆತನು ನಿನ್ನನ್ನು ಮಾರ್ಗದ ಮಧ್ಯದಲ್ಲಿ ಬಿಟ್ಟು ಕೈ ಬಿಡುವಂತ ದೇವರಲ್ಲ. His presence, his loving presence will be with us. ಆತನ ಪ್ರೀತಿಯುಳ್ಳ ಪ್ರಸನ್ನತೆಯು ನಮ್ಮ ಸಂಗಡ ಇರುವುದು. He says, I will not leave you at all. Whatever comes, this year whatever comes, I am not going to leave you or abandon you and go. No, I will be with you. ಈ ವರ್ಷದಲ್ಲಿ ನಿನಗೆ ವಿರುದ್ಧವಾಗಿ ಏನೇ ಬಂದರೂ, ಯಾವ ರೀತಿಯಾದ ಪ್ರವಾಹದಲ್ಲಿ ನೀನು ಸಿಕ್ಕಿಕೊಂಡಿದ್ದರೂ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನ ಸಂಗಡ ಯಾವಾಗಲೂ ಇರುವೆನು. தாய் மறந்தாலும் மறவாமல் உள்ளங்கையில் வரைந்தாரே. தாய் மறந்தாலும் மறவாமல் உள்ளங்கையில் வரைந்தாரே. வலங்கரத்தாலே
தாங்கி உன்னை சகாயம் செய்து உயர்த்திடுவார். வலங்கரத்தாலே தாங்கி உன்னை சகாயம் செய்து உயர்த்திடுவார். தேசமே பயப்படாதே, மகிழ்ந்து களி கூறு. தேசமே பயப்படாதே, மகிழ்ந்து களி கூறு. சேனையின் கர்த்தர் உன் நடுவில் பெரிய காரியம் செய்திடுவார். சேனையின் கர்த்தர் உன் நடுவில் பெரிய காரியம் செய்திடுவார். தேசமே பயப்படாதே, மகிழ்ந்து களி கூறு. Yes, God says, even your mother will forget you, but I will never forget you, nor abandon you. ನಿನ್ನ ತಾಯಿ ಒಂದು ವೇಳೆ ಮರೆತು ಬಿಡಬಹುದು, ಆದರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾನೆ. Hallelujah. 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 What a promise. You just see, a loving presence of God is always with us. We are not going to be alone. We are not going to face this 2021 alone. We are going to face this 2021 with our God. ನಾವು ಈ ಒಂದು 2021ನೇ ವರ್ಷವನ್ನು ಒಂಟಿಯಾಗಿ ದಾಟಿ ಹೋಗುವಂತವರಲ್ಲ. ಯಾಕೆಂದರೆ ನಮ್ಮ ದೇವರು ನಮ್ಮ ಸಂಗಡ ಇರುತ್ತಾನೆ, ನಮ್ಮನ್ನು ಕೈ ಬಿಡುವುದಿಲ್ಲ. ಆತನ ಸಂಗಡ ನಾವು ಈ ಒಂದು ನೂತನ ವರ್ಷಕ್ಕೆ ಹೋಗುತ್ತಾ ಇದ್ದೇವೆ. Hallelujah. 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 Because our God is going to come with us, ನಮ್ಮ ದೇವರು ನಮ್ಮ ಸಂಗಡ ಬರುವುದರಿಂದ the fifth and final promise is going to be something different. He says, you will succeed and prosper in this year. 5ನೇ ವಾಗ್ದಾನವಾಗಿ ದೇವರು ನಮಗೆ ಹೇಳುವಂಥದ್ದು, ನಿನ್ನ ಮಾರ್ಗದಲ್ಲೆಲ್ಲ ನೀನು ಸಫಲನಾಗುವಿ, ಕೃತಾರ್ಥನಾಗುವಿ ಎಂಬುದಾಗಿ. Worldly people may send greetings to you in the new year. Will say that let this new year bring success, happiness, prosperity, good health, what not, so many things. ಈ ಲೋಕದಲ್ಲಿ ಕಾಣಲ್ಪಡುವಂತಹ ಜನರು ನಿಮಗೆ ಒಂದು ವೇಳೆ ಹೇಳಬಹುದು, ಈ ಒಂದು ನೂತನ ವರ್ಷದಲ್ಲಿ ನಿಮಗೆ ಸಂತೋಷವು, ಸಮಾಧಾನವು, ಸಮೃದ್ಧಿಯು ಎಲ್ಲವೂ ಬರಲಿ ಎಂಬುದಾಗಿ ಹೇಳ್ತಾ ಇರಬಹುದು. But God is sending a promise to you this year that is going to be a successful year and a year of prosperity to you. ಆದರೆ ದೇವರು ನಮಗೆ ಹೇಳುವಂತ ಮಾತು, ಈ ಒಂದು ವರ್ಷವು ನಿಮಗೆ ಕೃತಾರ್ಥನಾಗುವಂತ ಮತ್ತು ಸಫಲತೆಯನ್ನು, ಅಭಿವೃದ್ಧಿಯನ್ನು ಕಾಣುವಂತ ವರ್ಷವಾಗಿರುತ್ತದೆ ಎಂಬುದಾಗಿ. The world may face Jordan, but we are going to face success, prosperity in our lives. ಈ ಲೋಕದಲ್ಲಿರುವಂತಹ ಜನರು ಒಂದು ವೇಳೆ ಯೋರ್ದನಿನ ಹೋರಾಟದಲ್ಲಿ ಹಾದು ಹೋಗಬಹುದು, ಆದರೆ ದೇವರ ಮಕ್ಕಳಿಗೆ ಸಫಲತೆಯು, ಸಮೃದ್ಧಿಯನ್ನು ಕಾಣುವಂತವರಾಗಿರ್ತಾರೆ. You know why? ಯಾಕೆ ಗೊತ್ತಾ? Because you are a chosen person. You are a God's child. ಯಾಕೆಂದರೆ ನೀನು ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ದೇವರ ಮಗುವಾಗಿದ್ದಿ. Those who are chosen by God, they will flourish. ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತವರು ಸಮೃದ್ಧಿಯನ್ನು ಕಾಣುವರು. That's what, if you read in chapter number 17, verse 8. ಅರಣ್ಯಕಾಂಡ 17ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದುವಾಗ, Moses went to the tent of the testimony, and the rod of Aaron of the tribe of Levi had burst into bloom. It sprouted buds, bloomed blossoms, and produced fully ripe almonds. 8ನೇ ವಾಕ್ಯದಲ್ಲಿ ಓದುವಂತಹ ಸಮಯದಲ್ಲಿ, ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ, ಮೊಗ್ಗೆ ಬಿಟ್ಟು, ಹೂವರಳಿ, ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು. This Aaron's rod was a dried wood. ಇಲ್ಲಿ ಆರೋನನ ಕೋಲು ಅದು ಒಣಗಿ ಹೋದಂತದ್ದಾಗಿತ್ತು. Have you ever seen a dried wood sprout out,
buds and blossom and give fruits? ಒಣಗಿ ಹೋದಂತ ಒಂದು ಕೋಲಿನಿಂದ ಅದು ಮತ್ತೆ ಮೊಗ್ಗೆ ಬಿಟ್ಟು ಅದು ಅರಳಿ, ಅದರಲ್ಲಿ ಹೂವು ಅರಳಿ ಮತ್ತೆ ಹಣ್ಣುಗಳನ್ನು ಕೊಡುವಂಥದ್ದು ನೀವೆಲ್ಲಾದ್ರೂ ನೋಡಿದ್ದೀರಾ? You are a chosen one. ನೀನು ಆರಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿ. You are a God's child. ನೀನು ದೇವರ ಮಗು. So that's why God says, you will bloom blossoms and you will give out flowers and fruits this year. ಆದ್ದರಿಂದ ದೇವರು ನಿನಗೆ ಹೇಳುವಂತ ಮಾತು, ನೀನು ಚಿಗುರು ಮೊಗ್ಗೆ ಬಿಟ್ಟು ಹೂವರಳಿ ಹಣ್ಣುಗಳನ್ನು ಕೊಡುವಿ ಎಂಬುದಾಗಿ. Whatever you do, there will be a success and prosperity for you this year. ನೀನು ಈ ವರ್ಷದಲ್ಲಿ ಏನೇ ಮಾಡಿದರೂ ನಿನಗೆ ಸಫಲತೆಯು ಸಮೃದ್ಧಿಯನ್ನು ಕಾಣುವಿ. All other people went and they saw their rod, a dried wood, it was as it was. ಆತನ ಸಂಗಡ ಬೇರೆ ಜನರು ಸಹ ತಮ್ಮ ಕೋಲುಗಳನ್ನು ಇಟ್ಟಿದ್ದರು. ಅವರು ಇಟ್ಟಂತ ರೀತಿಯಲ್ಲಿಯೇ ಅದು ಒಣಗಿದ್ದಾಗಿ ಕಾಣಲ್ಪಟ್ಟಿತು. But only Aaron's rod bloomed. ಆದರೆ ಆರೋನನ ಕೋಲು ಮಾತ್ರ ಚಿಗುರಿತ್ತು. Say hallelujah. 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 Oh, this year going to be a successful year, a prosperous year for you, for God's people. ಆದರೆ ದೇವರ ಜನರಿಗೆ ಈ ಒಂದು ವರ್ಷವು ಆಶೀರ್ವಾದಕರವಾಗಿಯೂ ಸಫಲತೆಯನ್ನು ಕಾಣುವಂತದ್ದಾಗಿಯೂ ಸಮೃದ್ಧಿಯ ವರ್ಷವಾಗಿ ಕಾಣಲ್ಪಡುತ್ತದೆ. So God's giving 5 blessings to you this year. ಈ ಒಂದು ವರ್ಷದಲ್ಲಿ ದೇವರು 5 ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. But now we have seen our assignment, with the work we have to do. The next, the promise. Third, the instructions, how we have to succeed. ಮೊದಲನೇದಾಗಿ ನಾವು ನೋಡಿದೆವು ದೇವರು ನಮಗೋಸ್ಕರ ಇಟ್ಟಿರುವಂತ ಕೆಲಸ ನಿಯೋಜನೆಯನ್ನು, ಮತ್ತು ಈಗ ನೋಡಿದೆವು ದೇವರು ಕೊಡುವಂತ ವಾಗ್ದಾನಗಳನ್ನು. ನಂತರ ನಾವು ನೋಡುವಂಥದ್ದು ದೇವರು ಕೊಡುವಂತ ಸಲಹೆಗಳು. When you want to cross the Jordan, my dear friend, you have to follow certain instructions. ನೀವು ಯೋರ್ದಾನ್ ಹೊಳೆಯನ್ನು ದಾಟಬೇಕಾದರೆ ಕೆಲವು ಸಲಹೆಗಳನ್ನು, ಸೂಚನೆಗಳನ್ನು, ಆಜ್ಞೆಗಳನ್ನು ಪಾಲಿಸಬೇಕಾಗಿದೆ. Just like other people, you just cannot cross the river. ನೀವು ಸುಮ್ಮನೆ ಹಾಗೆ ಯೋರ್ದಾನ್ ಹೊಳೆಯನ್ನು ದಾಟುವುದಕ್ಕೆ ಸಾಧ್ಯವಿಲ್ಲ. There are 3 specific instructions to the people. ದೇವರು ತನ್ನ ಜನರಿಗೆ 3 ಸೂಚನೆಗಳನ್ನು, ಸಲಹೆಗಳನ್ನು ಕೊಡುತ್ತಾನೆ. The first one ಮೊದಲನೇದಾಗಿ is in Joshua chapter 1 verse 8 says, ಯೆಹೋಶುವನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, this set of instruction is not to cease being a part of your conversation. Meditate on it day and night, so that you may be careful to carry out everything that is written in it. Then you will prosper and succeed. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. We know this year going to be a tough year. ಈ ಒಂದು ವರ್ಷವು ಬಹಳ ಕಷ್ಟಕರವಾಗಿರುತ್ತದೆ ಎಂಬುದಾಗಿ ನಮಗೆ ಗೊತ್ತು. But if we have to sail through easily, we have to have God's word with us. ನಾವು ಈ ಒಂದು ವರ್ಷದಲ್ಲಿ ಸಂಗಡ ಇರಬೇಕು. Hallelujah. 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 He says, take this God's word in your conversation. When you speak God's word. Let it be a part of your daily activities. Meditate day and night upon it. And be careful to follow that. ನಮ್ಮಲ್ಲಿ ಈ ಒಂದು ಸಫಲತೆಯನ್ನು ಕಾಣಬೇಕಾದರೆ ನಮ್ಮ ದೈನಂದಿನ ಜೀವಿತದಲ್ಲಿ ದೇವರ ವಾಕ್ಯವು ಕಾಣಲ್ಪಡಬೇಕು. ಅದು ಯಾವಾಗಲೂ ನಮ್ಮ ಬಾಯಲ್ಲಿ ಇರಬೇಕು. ಮಾತ್ರವಲ್ಲದೆ ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇರಬೇಕು. Hallelujah. Hallelujah. Church say amen. 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 God says we have to follow God's word. We have to read the Bible. Please, the people who are not reading the Bible, please read your Bible. Meditate day and night. Think about when you are talking, don't talk rubbish. Talk God's word. There are so many lousy words we speak. God says, let this word of God be in your conversation.
ಸತ್ಯವೇದವನ್ನು ಓದದೇ ಇರುವಂಥವರು ದಯವಿಟ್ಟು ಸತ್ಯವೇದವನ್ನು ಓದಿರಿ, ದೇವರ ವಾಕ್ಯಗಳನ್ನು ಮನದಟ್ಟು ಮಾಡಿಕೊಳ್ಳಿರಿ. ನೀವು ಮಾತನಾಡುವಂಥ ಸಮಯದಲ್ಲಿ ಅನೇಕ ಬೇರೆ ಬೇರೆ ಮಾತುಗಳನ್ನು, ಅಸಹ್ಯ ಮಾತುಗಳನ್ನು ಆಡುವುದಕ್ಕಿಂತ ದೇವರ ವಾಕ್ಯಗಳನ್ನು ಮಾತಾಡುವಂಥದ್ದು ಉತ್ತಮವಾಗಿರುತ್ತದೆ. Hallelujah. 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 Then only you will succeed and prosper. But just like that says, walking onto the river Jordan and say, oh, God has promised everything, I'll just walk. Without the word of God, you cannot walk through Jordan. ನೀನು ಒಂದು ವೇಳೆ ದೇವರೇ ನೀನು ಹೇಳಿಬಿಟ್ಟಿದ್ದಿ, ನಾನು ಯೋರ್ದನನ್ನು ದಾಟುವೆನು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ನೀನು ದೇವರ ಸಂಗಡ ಇರದೇ ಹೋದರೆ, ದೇವರ ವಾಕ್ಯವಿಲ್ಲದೆ ಹೋದರೆ ಯೋರ್ದನನ್ನು ದಾಟುವುದಕ್ಕೆ ಸಾಧ್ಯವೇ ಇಲ್ಲ. வைப்பாயுன் காலடி தற்பரன் சோர்படி, வைப்பாயுன் காலடி தற்பரன் சோர்படி, செய்த முறாமல் உன்னை காக்க வல்லோரே, செய்த முறாமல் உன்னை காக்க வல்லோரே. யோர்தான் நதியோரும் திகையாதே மனமே, யோசையால் உன்னை கலக்காதே உள்ளமே. யோர்தான் நதியோரும் திகையாதே மனமே, யோசனையால் உன்னை கலக்காதே உள்ளமே. வைப்பாய் உன் காலடி, as instructed, as God says, keep your foot. ದೇವರು ಹೇಳುವಂತ ರೀತಿಯಲ್ಲಿ ನಿನ್ನ ಕಾಲಿನ ಹೆಜ್ಜೆಯನ್ನಿಡು. Not just like that, don't dance and walk. ನೀನು ಹೇಗೋ ನೃತ್ಯ ಮಾಡುತ್ತಾ ಕುಣಿದಾಡುತ್ತಾ ನಡೆಬೇಡ. As God says, as Bible says, hold on to the word of God, then you walk. ದೇವರ ವಾಕ್ಯವು ಹೇಳುವಂತ ಪ್ರಕಾರವಾಗಿ ಆತನ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೋ. Then you will succeed. ಆಗ ನೀನು ಸಫಲತೆಯನ್ನು ಕಾಣುವಿ. And the second command ಎರಡನೆಯ ಆಜ್ಞೆಯು is much more stronger. ಇದು ಬಹಳ ಸ್ಟ್ರಾಂಗ್ ಆಗಿದೆ. He says, ಆತನು ಹೇಳ್ತಾನೆ, be strong and courageous ನೀನು ಧೈರ್ಯದಿಂದಿರು, ಸ್ಥಿರಚಿತ್ತದಿಂದಿರು, to follow, to obey the word of God. ದೇವರ ವಾಕ್ಯಗಳನ್ನು ಹಿಂಬಾಲಿಸುವುದಕ್ಕೆ, ಅದನ್ನು ಪಾಲಿಸುವುದಕ್ಕೆ ನೀನು ಧೈರ್ಯದಿಂದ ಸ್ಥಿರಚಿತ್ತದಿಂದ ಇರು ಎಂಬುದಾಗಿ ದೇವರು ಹೇಳುತ್ತಾನೆ. In Psalms 1 verse 2 says, ಕೀರ್ತನೆಗಳು 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, he who delights in the Lord's instruction, meditates in his instruction day and night, you will be like a tree planted by the stream of water, yielding his fruits in his season, and whose leaf does not wither. You will prosper in everything. 2ನೇ ವಾಕ್ಯದಿಂದ ಓದುವಂತಹ ಸಮಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗೋದು. Sometimes we read our Bible, correct? We read our Bible because as a Christian, most of us have the practice of reading our Bible. ನಮ್ಮಲ್ಲಿ ಅನೇಕರು ಸತ್ಯವೇದವನ್ನು ಓದುವಂಥದ್ದು ನಮ್ಮ ಹವ್ಯಾಸವಾಗಿದೆ. Sometimes we think about it also. Whenever we are troubled, sometimes God says He will help you. All that sometimes it comes into our mind. ಕೆಲವು ವೇಳೆಗಳಲ್ಲಿ ನಾವು ಯಾವುದೇ ಕಷ್ಟದಲ್ಲಿ ಸಿಲುಕಿಕೊಂಡಿರುವಂಥ ಸಮಯದಲ್ಲಿ ದೇವರು ನನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದಂಥ ಮಾತುಗಳು ನಮ್ಮ ಗಮನಕ್ಕೆ ಬರುತ್ತದೆ. And sometimes we pray to God saying, the God you have said in the Bible like this, like that, you have to save me. ನಾವು ಅನೇಕ ಬಾರಿ ದೇವರ ಬಳಿಯಲ್ಲಿ ಹೇಳುವಂಥದ್ದು ಸಹ, ದೇವರೇ ಈ ರೀತಿಯಾಗೆಲ್ಲ ನೀನು ಹೇಳಿದ್ದೀಯಲ್ಲ, ನನ್ನ ಜೊತೆಲಿ ಇರ್ತೇನೆ ಎಂಬುದಾಗಿ, ನೀನು ಅದನ್ನು ಮಾಡು ಎಂಬುದಾಗಿ ಹೇಳುತ್ತೇವೆ. Here you are walking into the river Jordan, which is a furious, a devouring, destroying river. ಇಲ್ಲಿ ನೀನು ಪ್ರವಾಹದಿಂದ ತುಂಬಿ ಬೋರ್ಗರಿಯುತ್ತಾ ಹರಿಯುತ್ತಾ ಇರುವಂತ ನೀರಿನಲ್ಲಿ ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗಬೇಕಾಗಿದೆ. And you say to God, you help me now. ಆಗ ನೀನು ಹೇಳ್ತಿ, ದೇವರೇ ನನಗೆ ಸಹಾಯ ಮಾಡು. But God says, ಆದ್ರೆ ದೇವರು ಹೇಳ್ತಾನೆ, be courageous and strong to obey my word. ನನ್ನ ಆಜ್ಞಾಪನೆಯನ್ನು ಪಾಲಿಸುವುದಕ್ಕೆ ಸ್ಥಿರಚಿತ್ತದಿಂದ ಇರು, ಧೈರ್ಯದಿಂದಿರು.
You have to obey God's word in your life, not just reading, meditating also, but obey God's word. My dear friend, obey God's word in your life. ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲದೆ, ಅದನ್ನು ಧ್ಯಾನಿಸುವುದು ಮಾತ್ರವಲ್ಲದೆ, ನಿಮ್ಮ ಜೀವಿತದಲ್ಲಿ ಅದನ್ನು ಪಾಲಿಸಬೇಕಾಗಿದೆ. Maybe for youngsters, maybe difficult for them to avoid temptations. ಯವನಸ್ಥರಿಗೆ ಒಂದು ವೇಳೆ ಈ ಒಂದು ಶೋಧನೆಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಬಹಳ ಕಷ್ಟವಾಗಿರುತ್ತದೆ. We have so many temptations in the world. Lousy things are coming in our lives. We are tempted, we fall prey to those sinful things. ನಮ್ಮ ಜೀವಿತದಲ್ಲಿ ನೋಡಬೇಕಾದರೆ ಅನೇಕ ರೀತಿಯಾದಂತ ಕೆಟ್ಟ ಕಾರ್ಯಗಳು ನಮ್ಮ ಕಣ್ಣ ಮುಂದೆ ಬರುತ್ತದೆ, ನಮ್ಮನ್ನು ಅದಕ್ಕೆ ಎಳೆಯುವಂತದ್ದಾಗಿದೆ. You must have read your Bible, but my dear friend, God says, obey the word of God. If word of God says, don't do it. Before doing anything, my dear friends, I'm telling you, pray, take permission from God, then do. ನಾವು ದೇವರ ವಾಕ್ಯವನ್ನು ಓದಿರುತ್ತೇವೆ. ದೇವರ ವಾಕ್ಯವು ನಮಗೆ ಆ ಸಮಯದಲ್ಲಿ ಹೇಳುವಂಥದ್ದು, ನೀನು ಇದನ್ನು ಮಾಡಬೇಡ, ದೇವರ ವಾಕ್ಯದ ಪ್ರಕಾರವಾಗಿ ನೀನು ನಡೆನ ಎಂಬುದಾಗಿ ಎಚ್ಚರಿಸುವಂಥದ್ದಾಗಿರುತ್ತದೆ. Just like that, you cannot walk out. ಸುಮ್ಮನೆ ಹಾಗೆ ನೀನು ನಡೆದು ಹೋಗಬೇಡ. Obey word of God. Take word of God and obey the word of God. ದೇವರ ವಾಕ್ಯವನ್ನು ತೆಗೆದುಕೊಂಡು ಅದನ್ನು ಪಾಲಿಸು ನಿನ್ನ ಜೀವಿತದಲ್ಲಿ. If temptation comes to you, ನಿನಗೆ ಪರೀಕ್ಷೆಗಳು ಶೋಧನೆಗಳು ಬರುವಾಗ, sinful things come to you, ಪಾಪದ ಕಾರ್ಯಗಳು ಬರುವಾಗ, don't yield to that, because yielding is sin. ಆ ಒಂದು ಪಾಪ ಕಾರ್ಯಗಳಿಗೆ ಸಿಕ್ಕಿ ಬೀಳಬೇಡ, ಯಾಕೆಂದರೆ ಅದು ನಿನ್ನ ಜೀವಿತದಲ್ಲಿ ಪಾಪವನ್ನು ಉಂಟು ಮಾಡುವಂತದ್ದಾಗಿದೆ. After committing sin, don't come back to God saying that, God, you save me, because the wages of sin is death. ನೀನು ಪಾಪ ಮಾಡಿದ ನಂತರ ದೇವರ ಬಳಿಯಲ್ಲಿ ಬಂದುಬಿಟ್ಟು, ದೇವರೇ ನನ್ನನ್ನು ಕಾಪಾಡು ಎಂದು ಹೇಳಬೇಡ, ಯಾಕೆಂದರೆ ಪಾಪದ ಸಂಬಳ ಮರಣ. God is gracious, no doubt about it. ದೇವರು ಕರುಣಾಮೂರ್ತಿ, ಕೃಪೆಯುಳ್ಳಂತ ದೇವರಾಗಿದ್ದಾನೆ, ಅದರಲ್ಲಿ ಸಂಶಯವೇ ಇಲ್ಲ. He doesn't want to abandon you. ದೇವರು ನಿನ್ನನ್ನು ಕೈ ಬಿಡುವಂತವನಲ್ಲ. But don't you abandon God and run away. ನೀನು ಓಡಿ ಹೋದರೆ ದೇವರು ಓಡಿ ಹೋಗ್ತಾನೆ. Be courageous and strong. See, sometimes it's difficult to say no to certain things. That's why God says, be strong. Say no to devil, no to sin, no to bad friends, no to certain activities. ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳಿಗೆ ಇಲ್ಲ, ಸಾಧ್ಯವಿಲ್ಲ ಎಂದು ಹೇಳುವಂಥದ್ದು ಬಹಳ ಕಷ್ಟಕರವಾಗಿರುತ್ತದೆ. ಆದ್ದರಿಂದಲೇ ದೇವರ ವಾಕ್ಯವು ಹೇಳುತ್ತದೆ, ಧೈರ್ಯದಿಂದಿರು ಎಂಬುದಾಗಿ. ಧೈರ್ಯದಿಂದ, ಸ್ಥಿರಚಿತ್ತದಿಂದ ಇದ್ದುಕೊಂಡು ಈ ಪಾಪದ ಕಾರ್ಯಗಳಿಗೆ, ಸೈತಾನನ ಕಾರ್ಯಗಳಿಗೆ, ನಮ್ಮನ್ನು ಶೋಧನೆಗೆ ಒಳಪಡಿಸುವಂತ ಎಲ್ಲಾ ಕಾರ್ಯಗಳಿಗೆ ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಧೈರ್ಯದಿಂದ ಹೇಳು. Don't join with worldly people. ನೀನು ಲೌಕಿಕ ಜನರೊಂದಿಗೆ ಸೇರಬೇಡ. You stand back and say, I belong to righteous God, a holy God. ನೀನು ಹಿಂದಕ್ಕೆ ನಿಂತುಕೊಂಡು ನನ್ನನ್ನು ಸೃಷ್ಟಿ ಮಾಡಿದಂತ ನೀತಿ ಸ್ವರೂಪನಾದ ದೇವರಿಗೆ ಮಾತ್ರ ನನ್ನ ಸ್ವಂತ ಎಂಬುದಾಗಿ ಹೇಳು. Then you will succeed and you will prosper. ಆಗ ಮಾತ್ರ ನೀನು ಸಮೃದ್ಧಿಯನ್ನು ಕಾಣುವಿ, ಸಫಲತೆಯನ್ನು ಕಾಣುವಿ. And the third condition is to Joshua directly. ಇಲ್ಲಿ ಮೂರನೇದಾಗಿ ದೇವರು ಯೆಹೋಶುವನಿಗೆ ಕೊಡುವಂತ ವಾಗ್ದಾನ, ಇದು ಆಜ್ಞೆ ಆಗಿದೆ. Joshua was a leader leading the people. ಇಲ್ಲಿ ಯೆಹೋಶುವನು ನಾಯಕನಾಗಿ ಜನರನ್ನು ನಡೆಸುತ್ತಾ ಇದ್ದಾನೆ. We have so many leaders sitting here. There are pastors, there are leaders, there are heads of the family, there are industrialists, there are business people, there are so many people who are leading so many things. ಇಲ್ಲಿ ಗಮನಿಸಿ ನೋಡಬೇಕಾದ್ರೆ ಅನೇಕ ಬೋಧಕರು, ಹಿರಿಯರು, ನಾಯಕರು, ಕುಟುಂಬದ ಹಿರಿಯರು ಮತ್ತು ತಮ್ಮ ವ್ಯಾಪಾರದ ಸ್ಥಳದಲ್ಲಿ ಮತ್ತು ಸಾಹಸೋದ್ಯಮಗಳಲ್ಲಿ ಕೆಲಸ ಮಾಡುವಂತವರು, ಅದರಲ್ಲಿ ನಾಯಕರಾಗಿ ಕಾಣಲ್ಪಡುವಂತವರು ಅನೇಕರಿದ್ದಾರೆ. God says to you specifically, ದೇವರು ನಿನಗೆ ವೈಯಕ್ತಿಕವಾಗಿ ಹೇಳುವಂತದ್ದು, be strong and courageous to lead the people. You are going to lead the people. ನೀನು ನಿನ್ನ ಜನರನ್ನು ನಡೆಸುವುದಕ್ಕೆ ಧೈರ್ಯದಿಂದ ಸ್ಥಿರಚಿತ್ತನಾಗಿರು. You are going to divide the inheritance to them. ಯಾಕೆಂದರೆ ನೀನು ಅವರಿಗೆ ಸ್ವಾಸ್ಥ್ಯವನ್ನು ಪಾಲು ಮಾಡಿ ಕೊಡುವಿ. Your children, your wife, your children are following you for the blessings.
ಆಶೀರ್ವಾದಕ್ಕಾಗಿ ನಿನ್ನ ಹೆಂಡತಿ ಮಕ್ಕಳು ನಿನ್ನನ್ನು ಹಿಂಬಾಲಿಸುತ್ತಾ ಇದ್ದಾರೆ. Leaders, the church members are following you. ಹಿರಿಯರೇ, ನಾಯಕರೇ, ಚರ್ಚ್ನಲ್ಲಿ ಇರುವಂತಹ ಜನರೆಲ್ಲರೂ ನಿಮ್ಮನ್ನು ಹಿಂಬಾಲಿಸುತ್ತಾ ಇದ್ದಾರೆ. Pastors, the church members, the leaders are following you. ಬೋಧಕರೇ, ಸಭೆಯಲ್ಲಿ ಕಾಣಲ್ಪಡುವಂತಹ ನಾಯಕರು ಮತ್ತು ಸದಸ್ಯರು ಎಲ್ಲರೂ ನಿಮ್ಮನ್ನು ಹಿಂಬಾಲಿಸುತ್ತಾ ಇದ್ದಾರೆ. Industrialists, business people, people, your company people are looking at you. ಕಾರ್ಖಾನೆಗಳಲ್ಲಿ ಇರುವಂತವರು, ನಾಯಕರಾಗಿರುವಂತವರು, ಸಾಹಸೋದ್ಯಮಿಗಳು ಎಲ್ಲರೂ ನಿಮ್ಮನ್ನು ಜನರು ನೋಡ್ತಾ ಇದ್ದಾರೆ. Be courageous and be faithful. Stand for your God. ನೀವು ನೀತಿವಂತರಾಗಿ ನಿಮ್ಮ ದೇವರಿಗಾಗಿ ನಿಲ್ಲುವಂತವರಾಗಿ ಕಾಣಲ್ಪಡಿರಿ. Don't lose your heart. ನೀವು ಧೈರ್ಯವನ್ನು ಕಳೆದುಕೊಳ್ಳಬೇಡಿ. Sometimes things may happen like this. You may lose. You tend to lose your faith. ಕೆಲವು ವೇಳೆಗಳಲ್ಲಿ ಕಾರ್ಯಗಳು ವಿರುದ್ಧವಾಗಿ ನಡೆಯುವಂತ ಸಮಯದಲ್ಲಿ ನಾವು ನಮ್ಮ ನಂಬಿಕೆಯನ್ನೇ ಕಳೆದುಕೊಳ್ಳುವಂತವರಾಗಿರ್ತೇವೆ. Be strong and be faithful. ನೀವು ನಂಬಿಗಸ್ತರಾಗಿ ಧೈರ್ಯದಿಂದ ಇರಿ. Elijah prayed for rain. ಇಲ್ಲಿ Rain. Elijah. ಎಲಿಯನು ಮಳೆಗಾಗಿ ಪ್ರಾರ್ಥನೆ ಮಾಡ್ತಾನೆ. And he sent his servant to go and see, is there a sign of rain? ಅಲ್ಲಿ ಹೋಗಿ ಮಳೆಯ ಒಂದು ಸೂಚನೆ ಏನಾದರೂ ಇದೆಯಾ ಎಂಬುದಾಗಿ ನೋಡು ಎಂಬುದಾಗಿ ಎಲಿಯನು ತನ್ನ ಸೇವಕನಿಗೆ ಹೇಳಿ ಕಳಿಸ್ತಾನೆ. So the servant goes and says, there is no cloud, nothing is there. I don't think it's going to rain. ಅಲ್ಲಿ ಎಲಿಯನ ಸೇವಕನು ಹಿಂತಿರುಗಿ ಹೋಗಿ ಹೇಳ್ತಾನೆ, ಅಲ್ಲಿ ಮಳೆ ಸುರಿಯುವಂತ ಯಾವುದೇ ಸೂಚನೆ ಇಲ್ಲ ಎಂಬುದಾಗಿ. Again he sends, go and see now. ಮತ್ತೆ ಕಳುಹಿಸುತ್ತಾನೆ, ಹೋಗಿ ನೋಡು ಎಂಬುದಾಗಿ. My dear Elijah, there is no sign of raining. Now your prayer is going to be a waste. ಇಲ್ಲಿ ಮತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಮಳೆಯ ಸೂಚನೆಯೂ ಇಲ್ಲ, ನಿನ್ನ ಪ್ರಾರ್ಥನೆಯು ವ್ಯರ್ಥವೇ. My dear leaders, as you pray, sometimes you may not get the sign or others are expecting, but you be strong, have faith, because you have prayed and God is going to do miracle. ಒಂದು ವೇಳೆ ನೀವು ಪ್ರಾರ್ಥಿಸುವಂತ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣದೇ ಇರಬಹುದು, ಆದರೂ ಸಹ ನೀನು ಧೈರ್ಯದಿಂದಿರು, ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. The seventh time the person comes and says, the servant comes and says, there is a little cloud going up. ಅಲ್ಲಿ 7ನೇ ಬಾರಿ ಸೇವಕನು ಬಂದು ಹೇಳ್ತಾನೆ, ಅಂಗೈಯಗಲದಷ್ಟು ಮೋಡವು ಬಂದಿದೆ ಎಂಬುದಾಗಿ. We all know it was a downpour of rain. ಈಗ ಒಂದು ದೊಡ್ಡ ಮಳೆಯ ಸುರಿಯಲಿದೆ. Sometimes when we pray, we may not get the answers immediately. So don't get perplexed. Don't give up hope. Our God is a miracle working God. That's what God says to Joshua. Be strong and courageous, because you are going to lead and divide the inheritance to the people. You are a leader, my dear friends. Please don't lose your heart. Be strong. And this year going to be a year of success for you. ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಂತ ಸಮಯದಲ್ಲಿ ಒಂದು ವೇಳೆ ನಮಗೆ ಅದ್ಭುತಗಳು ಆಗಲೇ ಕಾಣದೇ ಇರಬಹುದು. ಅದನ್ನು ನೋಡಿದಾಗ ನಾವು ಚಿಂತಿಸುವಂತ ಅವಶ್ಯಕತೆ ಇಲ್ಲ, ಸೋತು ಹೋಗುವಂತ ಅವಶ್ಯಕತೆ ಇಲ್ಲ. ಧೈರ್ಯದಿಂದಿರು, ಸ್ಥಿರಚಿತ್ತದಿಂದಿರು. ದೇವರು ನಿನ್ನ ಸಂಗಡ ಇದ್ದು ನಿನಗೆ ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. ಅದನ್ನೇ ಯೆಹೋಶುವನಿಗೆ ದೇವರು ಹೇಳ್ತಾನೆ, ನೀನು ಕಳವಳ ಪಡಬೇಡ, ಅಂಜಬೇಡ, ಧೈರ್ಯದಿಂದಿರು. ಯಾಕೆಂದರೆ ನೀನು ನಿನ್ನ ಜನರಿಗೆ ಅವರ ಸ್ವಾಸ್ಥ್ಯಗಳನ್ನು ಪಾಲು ಮಾಡಿ ಕೊಡುವಾತನಾಗಿದ್ದಿ ಎಂಬುದಾಗಿ. So one assignment, 3 conditions, 5 promises. One assignment, 3 conditions, 5 promises. ಒಂದು ದೇವರು ಕೊಡುವಂತ ನಮಗೆ ಕೆಲಸವು ಮತ್ತು 3 ಆಜ್ಞೆಗಳು, 5 ಆಶೀರ್ವಾದಗಳು, ವಾಗ್ದಾನಗಳು. Hallelujah. 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 And God says, my dear friend, ದೇವರು ಹೇಳ್ತಾ ಇದ್ದಾನೆ, ಪ್ರೀತಿಯುಳ್ಳ ಸ್ನೇಹಿತನೇ, cross the river Jordan. ಯೋರ್ದಾನ್ ಹೊಳೆಯನ್ನು ದಾಟು. And God is going before you to straighten the crooked path. ದೇವರು ನಿನ್ನ ಮುಂದೆ ಹೋಗಿ ಕೊರಕಲಾಗಿರುವಂತ ಮಾರ್ಗವನ್ನು ನೆಟ್ಟಗೆ ಮಾಡುವಾತನಾಗಿದ್ದಾನೆ. Wherever you are going to put your foot, that is yours. ನಿನ್ನ ಎಲ್ಲೆಲ್ಲಿ ಕಾಲಿಡುತ್ತೀಯೋ ಆ ಸ್ಥಳವೆಲ್ಲವೂ ನಿನ್ನದೇ. No one will fight with you and win, because you are going to be a victorious person.
ನಿನಗೆ ವಿರುದ್ಧವಾಗಿ ನಿನ್ನ ಮುಂದೆ ಯಾರು ನಿಂತು ಯುದ್ಧ ಮಾಡಿ ಜಯಿಸಲು ಸಾಧ್ಯವಿಲ್ಲ, ಯಾಕೆಂದರೆ ಜಯಶಾಲಿಯು ನೀನೇ. Miracles going to happen. As I was with Moses, I will be with you. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನು, ಆಗ ನಿನ್ನ ಜೀವಿತದಲ್ಲಿ ಅದ್ಭುತಗಳು ನೆರವೇರುವವು. I will never leave you nor fail you. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. And you will be successful and prosperous in this year. ನಿನ್ನ ಜೀವಿತದಲ್ಲಿ ಈ ಒಂದು ವರ್ಷದಲ್ಲಿ ನೀನು ಸಫಲನಾಗುವಿ, ಕೃತಾರ್ಥನಾಗುವಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close our eyes and pray. Heavenly Father, we praise and worship you, Lord, for the wonderful message that you've given to us. Lord, we are in a troubled heart. Lord, come here to listen to your word. But Lord, today you have spoken to us, strengthened our spirit, because you are going to be with us. This year going to be a successful year for us. Lord, it may be a Jordan, but Lord, we are not bothered about that, because you are not, Lord, you are not going to leave us, nor forsake us, nor fail us, O Lord Jesus. And you have promised that wherever we put our foot, that belongs to us. Whatever you are going to do, you are going to be successful and prosperous. Thank you for all the blessings you have given. Let your people enjoy this in this year 2021. Let your presence go before them. Bless them. In Jesus' precious name we pray. Amen. Amen. Now we are going to pray for the promise cards, individual cards. So thereafter it will be there at the front, and as you go you can pick up, but the lines should start from the back. ಇಲ್ಲಿ ವಾಗ್ದಾನ ವಾಕ್ಯಗಳಿಗಾಗಿ ಈಗ ಪ್ರಾರ್ಥನೆ ಮಾಡಲಿದ್ದೇವೆ. ನಂತರ ನೀವು ಹೊರಗೆ ಹೋಗುವಂಥ ಸಮಯದಲ್ಲಿ ಹಿಂದಿನಿಂದ ಒಂದೊಂದು ರೋ ಆಗಿ ಹೋಗುವಾಗ ನಿಮಗೆ ವಾಗ್ದಾನ ವಾಕ್ಯಗಳನ್ನು ಅಲ್ಲಿ ಇಡಲಾಗುತ್ತದೆ. ನಿಮ್ಮನ್ನು ನೀವು ಸ್ಯಾನಿಟೈಸ್ ಮಾಡಿಕೊಂಡು ಆ ವಾಗ್ದಾನಗಳನ್ನು ತೆಗೆದುಕೊಂಡು ಮತ್ತೆ ಸ್ಯಾನಿಟೈಸ್ ಮಾಡಿಕೊಳ್ಳುವಂಥದ್ದು ಉತ್ತಮವಾಗಿರುತ್ತದೆ. Pastor John will now pray for this promise. ಸುರಿಸು ಸ್ವಾಮಿ, ಒಂದು ದೈವಿಕವಾದ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ, ಒಂದು ದೈವಿಕವಾದ ಮಹಿಮೆ ಇಳಿದು ಬರಲಿ ಸ್ವಾಮಿ, ಒಂದು ದೈವಿಕವಾದ ಕೃಪೆ ಇಳಿದು ಬರಲಿ ಸ್ವಾಮಿ. ಇದನ್ನು ತೆಗೆದುಕೊಳ್ಳುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಒಬ್ಬೊಬ್ಬರ ಮೇಲೆ ನಿಮ್ಮ ಪರಿಶುದ್ಧವಾದ ರಕ್ತವನ್ನು ಸುರಿಸು ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲಿ ತೆಗೆದುಕೊಳ್ಳುವಂಥ ಈ ಒಂದು ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನೀವು ಕೊಡುವಂಥ ವಾಗ್ದಾನಗಳು ಪ್ರತಿಯೊಂದು ಕುಟುಂಬಗಳು ಆಶೀರ್ವಾದವಾಗಿರಲಿ ಸ್ವಾಮಿ. ನೀವು ಅದ್ಭುತಗಳನ್ನು ಮಾಡು, ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಆಮೆನ್. ನನ್ನ ಮನವೇ ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಇಚ್ಛಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ಹಾಗೆ ಕುತ್ಕೊಳ್ಳಿ, ಯಾರು ಹೋಗಬೇಡಿ. ವಾಗ್ದಾನ ಅಲ್ಲಿ ಇಟ್ಟ ಮೇಲೆ ನಂತರ ನೀವು ಹೇಳುವಂಥ ಸಮಯದಲ್ಲಿ ಮತ್ತೆ ನೀವು ಅಲ್ಲಿಂದ ಎದ್ದು ಹಿಂದ್ಗಡೆಯಿಂದ ಹೋಗ್ಬೇಕಾಗಿ ಕೇಳ್ಕೊಳ್ತೀವಿ. ಇಲ್ಲಿಂದ ಹೋಗಬಾರ್ದು, ಹಿಂದ್ಗಡೆಯಿಂದ ನೀವು ಹೋಗಿ, ಹಿಂದ್ಗಡೆಯಿಂದ ಸಾಲು ಸಾಲಾಗಿ ಹೋಗಿ ಅದು ಆಮೇಲೆ ವಾಗ್ದಾನ ತೆಗೆದುಕೊಳ್ಳಿ. ಈ ಒಂದು ಸಮಯದಲ್ಲಿ ನಮ್ಮ ಸಭೆಗೋಸ್ಕರ ವಾಗ್ದಾನ ನಾವು ತೆಗೆದು Jesus' name I pray. Amen. And I'll give unto you and to thy seed after thee, that wherein thou art a stranger, all the land of Canaan, for an everlasting possession, and I will be their God. ಕನ್ನಡ ಇದು ಜೆನಿಸಿಸ್ 17:8 ಓದಮ್ಮ. ನೀನು ಪ್ರವಾಸವಾಗಿರುವ ಆದಿಕಾಂಡ 17ನೇ ಅಧ್ಯಾಯ 8ನೇ ವಾಕ್ಯ. ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ
ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು. ಕಂಟಿನ್ಯೂ. ದೇವರಾಗಿದ್ದೇನೆ ಅಷ್ಟೇ. ಗುಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎವರ್ ಲಾಸ್ಟಿಂಗ್ ಪೊಸಿಷನ್ ಕರ್ತ ನಮಗೆ ಸ್ಟೇಂಜ್ ಹೆಂಗೆ ಕ್ರಮ ಅದನ್ನ ಕರ್ತ ತರ ಪೋರಾರೆ. ದಿಸ್ ಇಯರ್ ವಿ ಆರ್ ಗೋಯಿಂಗ್ ಟು ಪೊಸೆಸ್ ದ ಲ್ಯಾಂಡ್. ಈ ಒಂದು ವರ್ಷವು ದೇವರು ನಮಗೆ ಕಾಲಿಡುವಂತಹ ದೇಶವನ್ನು ಸ್ವಾಸ್ಥ್ಯವಾಗಿ ಕೊಡುವಂತಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. God bless you all.